ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವರು ಶ್ರೀಮಾನ್ ಬೆಂಜಮಿನ್ ಅವರು. ಹಲವಾರು ಜನ ಹಲವಾರು ಥರ ಹವ್ಯಾಸಗಳನ್ನು ಜೀವನದಲ್ಲಿ ರೂಢಿಸ್ಕೊಂಡಿರ್ತಾರೆ. ಸಲೀಂ ಅಲಿ ಅವರು ಪಕ್ಷಿ ಪ್ರಿಯರಾಗಿದ್ದರು, ಅದೇ ರೀತಿ ಕಲಾವಿದರಾಗಿರ್ತಾರೆ, ಸ್ಪೋರ್ಟ್ಸ್ಮನ್ ಆಗಿರ್ತಾರೆ, ಹಲವಾರು ರೀತಿ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ. ಅದೇ ರೀತಿ ಕೆಲವರು ಮನೆಯಲ್ಲಿ ಆ್ಯಂಟಿಕ್ ವಸ್ತುಗಳನ್ನು ಶೇಖರಣೆ ಮಾಡಿಕೊಳ್ಳುವಂಥದ್ದು, ಹಲವಾರು ಸಣ್ಣ ಪಕ್ಷಿಗಳನ್ನು ಸಾಕೊಳ್ಳುವಂಥದ್ದು, ನಾಯಿಗಳನ್ನು ಸಾಕೊಳ್ಳುವಂಥದ್ದು, ಈ ಥರ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ. ಅದೇ ರೀತಿ ಶ್ರೀಮಾನ್ ಬೆಂಜಮಿನ್ ಅವರು ಕೂಡ ಆ್ಯಂಟಿಕ್ ವಸ್ತುಗಳನ್ನು ಮನೆಯಲ್ಲಿ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಮತ್ತು ಸಣ್ಣ ಪಕ್ಷಿಗಳನ್ನು ಸಾಕುವಂಥದ್ದು ಮತ್ತು ನಾಯಿಗಳನ್ನು ಸಾಕೊಳ್ಳುವಂಥದ್ದು ಇವ್ರ ಮನೆಯೇ ಒಂದು ಮ್ಯೂಸಿಯಂ ಆಗಿದೆ. ಆದ್ದರಿಂದ ಇವರು ಸಮಾಜಕ್ಕೆ ಒಂದು ವಿಶೇಷವಾದಕ್ಕಂಥ ಒಂದು ಗುಣವನ್ನು ಹೊಂದಿದ್ದು ಅವರ ಜೀವನವೇ ಒಂದು ವಿಶೇಷ ವೃತ್ತಿಯಿಂದ ಕೂಡಿರ್ತಕ್ಕಂಥದ್ದು. ಬನ್ನಿ ಈಗ ಅವರ ಹವ್ಯಾಸಗಳು ಯಾವ ರೀತಿ ಪ್ರಾರಂಭ ಆಯಿತು, ಅವರು ಯಾವ ರೀತಿ ಈ ಒಂದು ಆ್ಯಂಟಿಕ್ ವಸ್ತುಗಳ ಸಂಗ್ರಹ ಮಾಡೋಕ್ಕೆ ಪ್ರಾರಂಭ ಆದರು ಅದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರ್, ಮೊದಲವಾಗಿ ನಾವು ಸಂದರ್ಶನ ಮಾಡಬೇಕಾದ್ರೆ ಫಸ್ಟು ತಾವು ಬೆಂಜಮಿನ್ ಅವರು ತಮ್ಮ ತಂದೆ ತಾಯಿಗಳು ಯಾವ ಊರಿನವರು ದಯಮಾಡಿ ತಿಳಿಸ್ಕೊಡಿ ಸರ್. ಕೊಡಗು ಸೋಮವಾರಪೇಟೆ ಹಾನಗಲ್ಲು ಗ್ರಾಮ ಕಾಫಿ ತೋಟ ಮಧ್ಯದಲ್ಲಿ ನಮ್ಮ ಮನೆ. ನಮ್ಮ ತಂದೆ ಟಿಂಬರ್ ಮರ್ಚೆಂಟ್ ಆಗಿದ್ರು, ತಾಯಿ ಹೌಸ್ ವೈಫೇ. ನಮ್ಗೆ 8 ಜನ ಮಕ್ಕಳು, ನಾನು 4ನೇವನು. ಅಲ್ಲಿ ಪ್ರೌಢಶಾಲೆ ಮುಗಿಸಿ ಇಲ್ಲಿ ಸೇಂಟ್ ಫಿಲಮಿನಸ್ ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ನಂತರ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ 2 ಡಿಗ್ರಿ ಮಾಡಿ 7 ಡಿಪ್ಲೊಮಾ ಮಾಡಿ 12 ವರ್ಷ ತರಬೇತಿ ತಗೊಂಡು ಸೇಂಟ್ ಫಿಲಮಿನಸ್ ಚರ್ಚ್ನಲ್ಲಿ ಫಾದರ್ ಆಗಿದ್ದೆ. ಆ ನಂತರ ಬೈಬಲ್ ಪ್ರವಚನ ಮಾಡ್ಲಿಕ್ಕೆ 80 ದೇಶಗಳಿಗೆಲ್ಲ ಹೋಗಿ ಅತ್ಯಂತ ಜಾಸ್ತಿ ಬೈಬಲ್ ವಿತರಣೆ ಮಾಡಿದ್ದಕ್ಕಾಗಿ ನನಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಈಗ ರಿಟೈರ್ಡ್ ಆಗಿ ಇದೆಲ್ಲ ಸಂತೋಷವಾಗಿ ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ ಮಾರಣಿಸ್ ಕಾಲೇಜ್ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಮತ್ತೆ 2 ಗಂಡು ಮಕ್ಕಳು, ಅವರು MSc MCA ಎಲ್ಲ ಮಾಡಿ ಕೆಲಸದಲ್ಲಿದ್ದಾರೆ. ನಾವು 4 ಮಂದಿಯು ಎಲ್ಲ ಪರಿಸರ ಪ್ರೇಮಿಗಳು, ಎಲ್ಲರೂ ಸಂತೋಷವಾಗಿದ್ದೇವೆ. ತಮ್ಮ ವಿದ್ಯಾಭ್ಯಾಸ ಎಲ್ಲ ಸರ್? ಮೊದಲು ಸೋಮವಾರಪೇಟೆ ಕಾನ್ವೆಂಟ್ ಸ್ಕೂಲಲ್ಲಿ ಮುಗಿಸಿದ ನಂತರ ಪ್ರೌಢಶಾಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ನಂತರ ಸೇಂಟ್ ಫಿಲಮಿನಸ್ ಕಾಲೇಜಲ್ಲಿ ಓದಿ, ನಂತರ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ, ನಂತರ ಸೇಂಟ್ ಪೀಟರ್ಸ್ ಪಾಂಟಿಫಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಅದು ಮಲ್ಲೇಶ್ವರಂನಲ್ಲಿ ಅಲ್ಲಿ 12 ವರ್ಷ ತರಬೇತಿಯನ್ನು ಪಡೆದ ನಂತರ ನಮ್ಗೆ ಗುರು ಪಟ್ಟಾಭಿಷೇಕ ಕೊಟ್ಟು, ಅನಂತರ ಫಸ್ಟ್ ಪಟ್ಟಾಭಿಷೇಕ ಅಂದ್ರೆ ಏನು? ಫಾದರ್ ಅಂತ ಹೇಳಿ ಅಭಿಷೇಕ ಮಾಡ್ತಾರೆ. ನಂತರ ಸೇಂಟ್ ಫಿಲಮಿನಸ್ ಚರ್ಚ್ ನಲ್ಲಿ ನಂಗೆ ಮೈಸೂರಿನ ಸೇಂಟ್ ಫಿಲಮಿನಸ್ ಚರ್ಚ್ ಅಲ್ಲಿ ತಾವು ಫಾದರ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಅದೊಂದು ವೃತ್ತಿನ? ಅದೊಂದು ವೃತ್ತಿ ಅಂದ್ರೆ ಅದು ಸೇವೆ, ದೇವರ ಸೇವೆ ಮತ್ತೆ ಸಮಾಜ ಸೇವೆ. ಅದಕ್ಕೇನು ಆದಾಯ ಆಗಿದೆ? ಏನಿಲ್ಲ, ಅದೇ ಅಂತಲ್ಲ, ಮೇಂಟೆನೆನ್ಸ್ ಅಂತ ಹೇಳಿ ನಮ್ಗೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಒಂಥರ ಮಿನಿಸ್ಟರ್ ಪೋಸ್ಟ್ ಇದ್ದಂಗೆ ಇದು. ಯಾವಾಗ ತಾವು ಫಾದರ್ ಆಗಿ ಅಲ್ಲಿಗೆ ಸೇಂಟ್ ಫಿಲಮಿನಸ್ ಚರ್ಚ್ ಮೈಸೂರು ಸೇರ್ಕೊಂಡಿದ್ದು? 1984ರಲ್ಲಿ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆಯ್ತು. ನಂತರ ಬೇರೆ ಬೇರೆ ಕ್ಯಾಥಲಿಕ್ ಸೆಂಟರ್ ಅಲ್ಲಿ ಡೈರೆಕ್ಟರ್ ಆಗಿ, ಅನಂತರ ಚಾಮರಾಜನಗರ, ಕೊಡಗು, ಮಂಡ್ಯ, ಇನ್ನೊಂದು ಡಿಸ್ಟ್ರಿಕ್ಟ್ ಯಾವುದು ಮೈಸೂರು, ಈ 4 ಡಿಸ್ಟ್ರಿಕ್ಟ್ ಅಲ್ಲಿ ಸೇವೆ ಮಾಡಿದ ನಂತರ ಬೆಂಗಳೂರಿನಲ್ಲಿ ಕೂಡ ಸೇವೆ ಮಾಡಿದೆ. ತಮ್ಮ ವೃತ್ತಿ ಏನು? ಈಗ ಬೈಬಲ್ ಪ್ರಬೋಧಕ. ಅಲ್ಲ, ಮುಂಚಿತವಾಗಿ ಅವಾಗ ಎಜುಕೇಶನ್ ಮುಗಿದ್ಮೇಲೆ ಏನ್ ವೃತ್ತಿಯನ್ನು ತಾವು ಕೈಗೊಂಡ್ರಿ? ಅದೇ ಚರ್ಚ್ನಲ್ಲಿ ಫಾದರ್ ಆಗಿ ಅಷ್ಟೇ. ಫಾದರ್ ಆಗ್ಬಿಟ್ಟು ನಂತರ ಸ್ಕೂಲ್ಗಳೆಲ್ಲ ಮ್ಯಾನೇಜ್ಮೆಂಟ್, ಚರ್ಚದು ಪ್ರಾಪರ್ಟಿ ಎಲ್ಲ ಮ್ಯಾನೇಜ್ಮೆಂಟ್, ನಾವು ಮ್ಯಾನೇಜರ್ ಮತ್ತೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ವಿ. ಆಯ್ತು. ಇದಪ್ಪ, ಜೀವನಕ್ಕೆ ಏನು ಆಧಾರ? ಅದೇ ನಮ್ಗೆ ಮೇಂಟೆನೆನ್ಸ್ ಅಂತ ಎಲ್ಲ ಅವರೇ ಕೊಡ್ಬೇಕು. ಫಾದರ್ ಆಗಿದ್ರೆ ಮೇಂಟೆನೆನ್ಸ್ ಎಲ್ಲ ಕೊಡ್ತಾರೆ. ಮನೆ ಖರ್ಚು ಏನಾಗುತ್ತೆ ಎಲ್ಲ ಖರ್ಚು, ಕುಕ್, ಅಡಿಗೆ ಭಟ್ರು ಕೊಡ್ತಾರೆ, ಡ್ರೈವರ್ ಕೊಡ್ತಾರೆ, ಪೆಟ್ರೋಲು, ಟೀ, DA ಇರ್ಲಿಕ್ಕೆ ದೊಡ್ಡ ಪ್ರೆಸ್ಬಿಟ್ರಿ ಅಂತ ಹೇಳಿ ದೊಡ್ಡ ಮನೆ, ಕಾರು ಎಲ್ಲ ಅವರು ನಮ್ಗೆ ಸೇವೆ ಮಾಡ್ತಾರೆ. ಫಾದರ್ ಆಗಿದ್ದ ಸೆಂಟ್ ಫಿಲಮಿನಸ್ ಅಲ್ಲಿ ಫಾದರ್ ಆಗಿದೆ ಅಂದ್ಕೊಂಡ್ರಾಗ ಅಲ್ಲಿ ನಿಮ್ಗೆ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರ? ಕ್ವಾರ್ಟರ್ಸ್ ಅಲ್ಲಿ ನಿಮ್ಮ ವೈಫ್ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ? ಆಕ್ಚುಲಿ ಕ್ಯಾಥಲಿಕ್ ಚರ್ಚ್ ನಲ್ಲಿ ಮದುವೆ ಇಲ್ಲ. ನಾನು ಅದು ಬಿಟ್ಟು ಬಂದ್ಮೇಲೆ ಮದುವೆ ಆಗಿ ಸಂಸಾರದ ಅಲ್ಲಿ ಸೆಂಟ್ ಫಿಲಮಿನಸ್ ಚರ್ಚ್ ಅಲ್ಲಿ ನೀವು ಫಾದರ್ ಆಗಿದ್ದಾಗ ಮದುವೆ ಆಗಿರಲಿಲ್ಲ?
ಆಮೇಲೆ ಅಲ್ಲಿ ಬಿಟ್ಟು ಬಂದ್ಮೇಲೆ ಹೌದು ಯಾವಾಗ ಬಿಟ್ಟು ಬಂದಿರ್ತಾವು? 91 ಅಲ್ಲಿ 91ನಲ್ಲಿ 1974ರಿಂದ 1991ವರೆಗೆ ತಾವು ಫಾದರ್ ಆಗಿ ಕೆಲಸ ಮಾಡಿ 91ಕ್ಕೆ ನಿವೃತ್ತಿ ಆದ್ಮೇಲೆ ತಾವು ಬಂದು ಮ್ಯಾರೇಜ್ ಆಗಿ ಆಮೇಲೆ ಇಬ್ರು ಮಕ್ಕಳಾಗಿದ್ದಾರೆ ತಮಗೆ. ತಾವು ಇಲ್ಲಿಗ ಗೋಕುಲಂ ಥರ್ಸ್ಟೇಜಲ್ಲಿ ಡಾಕ್ಟರ್ ಕಾರದನ ಹತ್ರ ತಾವು ಮನೆ ಮಾಡ್ಕೊಂಡು ಇದ್ದೀರಾ ಈಗ? ಈ ಮನೆ 20 ವರ್ಷ ಆಯ್ತು ಮನೆ ಕಟ್ಟಿ. ಈ ಮನೆ ಬಂದು 20 ವರ್ಷ ಆಯ್ತಾ? ತಮ್ಗೆ ಈ ತರ ಈ ಮನೆ ನೋಡಿದ್ರೆ ಒಂಥರ ಮ್ಯೂಸಿಯಂ ತರ ಕಾಣ್ತದೆ. ಎಲ್ಲೋ ಒಂದು ಆಂಟಿಕ್ ವಸ್ತುಗಳಿದೆ, ಸ್ಕಲ್ಪ್ಚರ್ ಇದೆ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಎಲ್ಲೂ ನಾನು ನೋಡದೇ ಇರತಕ್ಕಂಥ ವಸ್ತುಗಳೆಲ್ಲ ಸಂಗ್ರಹಣೆ ಮಾಡಿಟ್ಕೊಂಡಿದ್ರ. ಈ ಒಂದು ಅಭಿರುಚಿ ನಿಮ್ಗೆ ಯಾವಾಗಿಂದ ಶುರು ಆಯ್ತು? ಚಿಕ್ಕಂದಿನಿಂದಲೇ ನನಗೆ ಅಭಿರುಚಿ ಇತ್ತು. ಆಗ್ಲೇ ಎಲ್ಲ ಕಲ್ಲುಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ. ಏನ್ ಕಲೆಕ್ಟ್ ಮಾಡ್ತಾ ಇದ್ರಿ? ಕಲ್ಲುಗಳು ನದಿಯಲ್ಲಿ, ಕಾವೇರಿ ನದಿ, ಅಲ್ಲಿ ಒಳ್ಳೊಳ್ಳೆ ಕಲ್ಲುಗಳು ನೋಡಿದ ತಕ್ಷಣ ಎಲ್ಲ ಮನೆ ಮುಂದೆಗಳು ಹಾಕಿದ್ವಿ. ಕಾವೇರಿ ಅಂದ್ರೆ ಎಲ್ಲಿ? ಅದು ಕುಶಾಲನಗರ. ಅಲ್ಲೇ ಅಲ್ಲಿ ಎಲ್ಲ ಕಲ್ಲುಗಳು ಚಿಕ್ಕಂದಿಂದ ನೋಡಿದ್ದು ತಗೊಂಡ್ಬಂದು, ಹಾಗೆ ಈಗ ವಿಗ್ರಹಗಳು ಜಾಸ್ತಿ ಇದೆ, ಹಿಂದೂ ವಿಗ್ರಹಗಳು ನೋಡ್ತಾ ಇದ್ದಾರಲ್ಲ, ಅದು ನನ್ಗೆ ಹಿಂದೂ ವಿಗ್ರಹಗಳ ಪ್ರೇಮ ಜಾಸ್ತಿ. ಬೇರೆ ಎಲ್ಲ ಕಲ್ಲುಗಳಿಂದ ಹಿಂದೂ ವಿಗ್ರಹಗಳು ಯಾಕೆ ಅಂತ ಹೇಳಿದ್ರೆ ನಮ್ಮದು ಅದು ಸಂಸ್ಕೃತಿ, ನಮ್ಮ ಹಳೆಯ ಸಂಸ್ಕೃತಿ, 5,000 ವರ್ಷಗಳ ಸಂಸ್ಕೃತಿ ನಮ್ದು ಮತ್ತು ಗ್ರೇಟ್ ಸಂಸ್ಕೃತಿ ಇದು. ನಾನು ಎಲ್ಲಾ ದೇಶಗಳಿಗೆ ಹೋಗಿ ನೋಡಿದ್ದೀನಿ, 80 ದೇಶಗಳಿಗೆ. ಅದು ನಮ್ಮ ಭಾರತದ ಸಂಸ್ಕೃತಿ ಬಹಳ ಸಿರಿಯುವಂತ ಸಂಸ್ಕೃತಿ ಅಂತ ಹೇಳ್ಬೋದು. ಅದನ್ನು ಉಳಿಸ್ಬೇಕು ಅಂತ, ಸಂಸ್ಕೃತಿ ಉಳಿಸ್ಬೇಕಂತ ಹೇಳಿ ಈ ವಿಗ್ರಹಗಳು ಮುರಿದೋದ್ರೆ, ಭಗ್ನ ಆದ್ರೆ ಅದನ್ನ ಅವ್ರು ಪೂಜೆ ಮಾಡಲ್ಲ, ಆಚೆ ಹಾಕ್ತಾರೆ. ಅದು ನನ್ಗೆ ನೋವಾಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನೇ ಜಾಸ್ತಿಯಾಗಿ ಇಟ್ಕೊಂಡಿದೀನಿ. ಅದನ್ನು ಉಳಿಸ್ಬೇಕು ಅಂತ ಒಂದು ಉದ್ದೇಶ. ನೋಡಿ, ತಾವು ನೋಡಿ ಇವರು ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ಸ್ಕಲ್ಪ್ಚರ್ ಅನ್ನ ತುಂಬಾ ಪ್ರೀತಿ ಮಾಡಿ ಸ್ಕಲ್ಪ್ಚರ್ ಅನ್ನ ಅವರು ಸಂಗ್ರಹಣೆ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲರ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ವಿಗ್ರಹಗಳಿಗಿಂತ ಭಿನ್ನ ಆದ್ರೆ ಅವ್ರಿಗೆ ನೋವಾಗುತ್ತಂತೆ, ಅದನ್ನ ತೆಗೆದುಕೊಂಡ್ಬಂದು ಮನೆ ಜೋಡಿಸಿಟ್ಕೊಂಡು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ತಮ್ಗೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಏನು ಅಭಿರುಚಿ ಸರ್? ನನ್ಗೆ ನಾವು ಸೋಮವಾರಪೇಟೆ ಮನೆ ಕಾಡಿನ ಮಧ್ಯದಲ್ಲಿ ಇತ್ತು, ಅದೇ ತೋಟದ ಮಧ್ಯದಲ್ಲಿ. ಅಲ್ಲಿ ಗುಳ್ಳೆ ನರಿಗಳು, ತೋಳಗಳೆಲ್ಲ ಬಂದು ನಮ್ಮ ಕೋಳಿಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ವು. ನಾವು ಓಡಿಸಿದ್ರು ಅದನ್ನ ತಕೊಂಡು ಕಚ್ಕೊಂಡು ಓಡ್ತಾ ಇತ್ತು. ನಾವೊಂದು ಇದು ಪ್ರಾಣಿ ಪಕ್ಷಿಗಳ ಜೊತೆ ಒಡನಾಟ ಅಲ್ಲೇ ಶುರುವಾಗಿತ್ತು. ಅಲ್ಲಿ ನಾವು ನಾಯಿಗಳು ಸುಮಾರು ನಾಯಿಗಳು ಕೂಡ ಬೆಳೆಸ್ಕೊಂಡು ಹೋದ್ರೆ ತೋಳಗಳು, ಕೋಳಿಗಳು ಓಡ್ತಾ ಇತ್ತು. ಅದೇ ಹೊಟ್ಟೆ ಸಿಗಲ್ಲ, ಅದಕ್ಕೆ ಕೋಳಿಗಳು ತಗೊಂಡು ಹೋಗ್ತಾ ಇದ್ವಿ. ಪಕ್ಷಿಗಳು ತುಂಬಾ ಓಡಾಡ್ಕೊಂಡಿತ್ತು. ಹಾವುಗಳು ಕೂಡ ನಮ್ಮ ಮನೆ ಒಳಗೆ ಬರ್ತಾ ಇತ್ತು. ಅದು ಬಳೆ ಜಾಸ್ತಿ ಇತ್ತು ಆಗಿನ ಕಾಲದಲ್ಲಿ. ಆಗ ಆ ಹಾವುಗಳಿಗೆ ಹೊರಗಡೆ ಚಳಿ ಅಂತೇಳಿ ಒಳಗಡೆ ಬರ್ತಾ ಇತ್ತು. ನಮ್ ಕಂಬಳಿ ಒಳಗಡೆ ಹಾವು ಮಲಗಿತ್ತು. ಬಿಟ್ಟು ಏನ್ ತಣ್ಣಗೆ ಅಂತ ನೋಡಿದ್ರೆ ಹಾವು ಕಚ್ಚಿಲ್ಲ. ಅದಕ್ಕೆ ಗೊತ್ತು ನಾವು ಪ್ರೀತಿ ಮಾಡೋರು ಅಂತೇಳಿ. ನಾವು ಹೊಡಿಯಕ್ ಹೋದ್ರೆ ಅದಕ್ಕೆ ಭಯದಲ್ಲಿ ನಮ್ಗೆ ಅದು ಕಚ್ಚಕ್ ಬರುತ್ತೆ. ನಾವು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡಿದ್ರೆ ಅವು ನಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಅದಕ್ಕೆ ಒಡನಾಟ ಅಂತ ಹೇಳ್ತೀವಿ. ಆ ಒಡನಾಟ ಶುರುವಾಗಿದೆ ಅಲ್ಲಿ. ಆಗ ಇದಕ್ಕೀಗ ನಮ್ಗೆ 2-3 ನಾಯಿಗಳಿದೆ, ಒಂದು 10-12 ಪಕ್ಷಿಗಳಿದೆ, ಮೊಲಗಳಿತ್ತು, 3-4 ಮೊಲಗಳು, ಈ ಮೀನು, ಆತರ ಎಲ್ಲ ಪ್ರಾಣಿ ಪಕ್ಷಿಗಳು ಸಾಕೊಂಡು ಸಂತೋಷವಾಗಿದ್ವಿ. ನೋಡಿ, ಪಕ್ಷಿಗಳು ಎಷ್ಟು ಫ್ರೆಂಡ್ಲಿ ಆಗಿವೆ ನೋಡಿ, ಎಷ್ಟು ಫ್ರೀಯಾಗಿ ನೋಡಿ. ನೋಡಿ, ಅದು ನಿಮ್ಗೆ ಕಿಸ್ಪೇರ ಕೊಡ್ತಾ ಇದೆ. ಅದು ಎಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಬೆಳೆಸ್ಕೊಂಡಿದ್ದೀರಿ. ಅವಕ್ಕೆ ಯಾವ ರೀತಿಯ ಪಂಜರದಲ್ಲಿ ಹಾಕಿ ಬಂಧನಾಗಿಂತ ಏನೋ ಮಾಡಿಲ್ಲ, ಫ್ರೀ ಆಗಿದೆ ಹಚ್ಕೊಂಡಿದ್ದಾರೆ ನೋಡಿ. ತಾವು ಎಷ್ಟು ಚೆನ್ನಾಗಿ ಇವೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀರಾ. ತಾವು ಏನೇನೋ ಆಂಟಿಕ್ ವಸ್ತುಗಳನ್ನ ತಾವು ಕಲೆಕ್ಟ್ ಮಾಡಿದಿರುತ್ತಾರೆ. ನಾನು ಅದೇ 80 ದೇಶಗಳಿಗೆಲ್ಲ ಹೋಗಿ ಬರುವಾಗ ಅಲ್ಲಿಂದ ಏನೋ ನೆನಪಿಗೆ ಏನೋ ತರಬೇಕು ಅಂತೇಳಿ ತರ್ತಾ ಇದ್ದೆ. ಹಾಗೆ ಒಂದು 20 ಶೋಕೇಸ್ಗಳಿದೆ, ಎಲ್ಲ ಫುಲ್ ಆಗಿದೆ. ಎಲ್ಲ ಫುಲ್ ಮನೆ, 2 ಮಾಡಿ ಮನೆ ಎಲ್ಲ ಫುಲ್ ಆಗಿದೆ. ಎಲ್ಲ ಫಾರಿನ್ ಕಲೆಕ್ಷನ್ಗಳು ಜಾಸ್ತಿ ಇದೆ. ಗೊಂಬೆಗಳು ಇದೆ ಮನೆ ಮುಂದೆ ಬರುವಾಗ ನೋಡಿ, ಅಲ್ಲಿ ಬಾಗ್ಲ ಹತ್ರ ತುಂಬಾ ಫಾರಿನ್ ಗೊಂಬೆಗಳು ಜಾಸ್ತಿ ಇದೆ. ಮತ್ತೆ ಫಾರಿನ್ ಕಾರುಗಳು ಕೂಡ ಎಲ್ಲ ತರ ಕಲೆಕ್ಷನ್ ಅಲ್ಲಿ ಕೂಡ ಹಾಕಿದೀನಿ. ಇದು ಏನಂತ ಹೇಳಿದ್ರೆ ಎಲ್ರಿಗೂ ಒಂದ್ಸಲ ಖುಷಿ ಆಗ್ಲಿ, ಬಂದವರಿಗೆಲ್ಲ. ಅನೇಕ ಮಕ್ಕಳು ಬರ್ತಾರೆ ನಮ್ಮ ಮನೆಗೆ, ಮಕ್ಕಳು ಪ್ರಿಯ. ಮಕ್ಕಳಂದ್ರೆ ಯಾರು? ನನ್ನ ಮಕ್ಕಳು ಬಹಳ ಪ್ರೀತಿ ಮಾಡ್ತಾರೆ. ಎಲ್ಲ ಮಕ್ಕಳು ಅಲ್ಲಿ ಎಲ್ಲ ಬಂದು ನಮ್ಗೆ ವಿಶ್ ಮಾಡಕ್ಕೆ ಬರ್ತಾರೆ. ಎಲ್ಲ ಬರ್ತಾರೆ, ಇಲ್ಲಿಗೆ ಬರ್ತಾನೆ ಇರ್ತಾರೆ. ತಮ್ದೆಲ್ಲ ಪರಿಚಯ ಆಗಿದೆ? ಎಲ್ಲ ಪರಿಚಯ. ನಾನು ಫೇಮಸ್ ಇಲ್ಲಿ ಏರಿಯಾದಲ್ಲಿ. ಹೌದಾ? ಗೋಕುಲಂ ಬಹಳ ಫೇಮಸ್. ನಾವ್ ಮಕ್ಕಳನ್ನ ಕೇಳಿದ್ರೆ ಫಾದರ್ ಅಂಕಲ್,
ಕ್ರಿಸ್ಮಸ್ ಅಂಕಲ್, ಹಾ ಹಾ ಯೇಸು ಅಂಕಲ್ ಅಂತ ಹೇಳಿದ್ರೆ ಹಾ ಎಲ್ಲ ಫುಲ್ ಪರಿಚಯ. ಅಂದ್ರೆ ಕ್ರಿಶ್ಚಿಯನ್ ಕ್ರಿಸ್ಮಸ್ ಟೈಮ್ ಎಲ್ಲ ಬಂದ್ಬಿಡ್ತಾರೆ. ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಗಿಫ್ಟ್ ಗಳೆಲ್ಲ ಕೊಡ್ತೀನಿ. ಹಾ ಹಾ ಕೆಲವರು ಗೊಂಬೆಗಳು ಕೇಳ್ತಾರೆ, ಕಾರುಗಳು ಕೇಳ್ತಾರೆ ಗಿಫ್ಟ್ ಆಗಿ. ಅವ್ರಿಗೆ ಸೆಲೆಕ್ಷನ್ ಇದೆ, ಅದೇ ಕೊಡಿ ಇದೇ ಕೊಡಿ ಅಂತ ಕೇಳ್ತಾರೆ. ಹಾ ಹಾ ಆಗ ಅದನ್ನ ಕೊಟ್ಬಿಡ್ತೀನಿ, ಪಾಪ ಮಕ್ಕಳು ಖುಷಿ ಆಗ್ಬೇಕಂತ ನೀವು ಕಲೆಕ್ಷನ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೇಳಿದ್ರೆ ಕೊಡೋಂತ. ತುಂಬಾ ಇತ್ತು, ಈಗ ಸುಮಾರು ಖಾಲಿ ಆಗಿದೆ. ಹಾ ಹಾ ಕೊಟ್ಟು ತಾವು ಒಳ್ಳೆಯ ಒಂದು ಮಾನವೀಯತೆ ಗುಣವನ್ನ ತಾವು ಬೆಳೆಸ್ಕೊಂಡಿದ್ದೀರಿ. ತಾವು ಫಾದರ್ ಆಗಿ ಏನ್ ಅನುಭವ ಪಡ್ಕೊಂಡಿದ್ದೀರಿ, ಅನುಭವನ ಜೀವನದಲ್ಲಿ ತಾವು ಅಳವಡಿಸ್ಕೊಂಡಿದ್ದೀರಿ. ಮಕ್ಕಳು ಮರಿ ನೋಡಿದ್ರೆ ತುಂಬಾ ಆಸೆ, ನೆರೆಯವರ ನೋಡಿದ್ರೆ ತುಂಬಾ ಆಸೆ, ಎಲ್ಲರ ತರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು. ಸುಮಾರು ಎಷ್ಟು ಆಂಟಿಕ್ ವಸ್ತುಗಳನ್ನು ತಾವು ಸಂಗ್ರಹ ಮಾಡಿದ್ದೀರಾ ಅಂದಾಜು? ಒಂದು 300 ಕಲ್ಲಿನ ವಿಗ್ರಹಗಳು, ಕೆತ್ತನೆಗಳಿದೆ. 300 ಮರದ ಕೆತ್ತನೆ ಒಂದು 150 ಇದೆ. ನೀವು ಗೋಡೆ ಮೇಲೆಲ್ಲ ಹಾಕಿದೀನಿ, ನೋಡ್ಬೋದು. ಆಮೇಲೆ ಆ ಪಿಂಗಾಣಿಗಳು ಸುಮಾರು ಒಂದು 100-200 ಎಲ್ಲ ಇದೆ ಪಿಂಗಾಣಿದು. ಆಮೇಲೆ ಪೇಂಟಿಂಗ್ಸ್ ಸುಮಾರಿದೆ. ಲಾಸ್ಟ್ ಸಪ್ಪರ್ ಒಂದಿದೆ, ಜೀನ್ಸ್ ಒಳಗಿದೆ. ಒಂದು ಕಾಡುದು ಸಿಂಹ ಕುದುರೆಯನ್ನ ಹಿಡಿದು ತಿನ್ನುವ ಒಂದು ದೃಶ್ಯ ಅದಿದೆ. ಮತ್ತೆ ಇಲ್ಲಿ ಹುಲಿ ಮರಿ ಅದ್ರ ಮೇಲೆ ಇದೆ. ಇಲ್ಲಿ ಕೆಳಗಡೆ ಕರಡಿ, ಆತರ ಎಲ್ಲೆಲ್ಲ ಒಂದೊಂದ್ ತರ. ಅಲ್ಲಿ ಕೋತಿಗಳಿದೆ, ತೆಂಗಿನ ಮರದಲ್ಲಿ ಮಾಡಿದ ಕೋತಿ ಅಲ್ಲಿ 2 ಕಾಣ್ತಾ ಇದೆ. ದೊಡ್ಡ ಕೋತಿ ಮತ್ತೆ ಮರಿ ಕೋತಿ. ಅದ್ರ ಸುಮಾರು ಕಲೆಕ್ಷನ್ಸ್ಗಳು ನಿಮ್ಗೆ ಹೇಳಕ್ ಹೋದ್ರೆ ಅದು ಇಡೀ ದಿನ ಬೇಕು. ಆತರ ಎಲ್ಲ ಯುನೀಕ್ ಕಲೆಕ್ಷನ್ಸ್ ಅಂತ ಹೇಳ್ತಾರೆ. ಒಂದೊಂದು ಕಲೆಕ್ಷನ್ ಒಂದೊಂದು ತರ ಇದೆ, ಅದೆಲ್ಲ ಹೇಳಕ್ ಟೈಮ್ ಇಲ್ಲ. ನೋಡಿ, ತಾವು ಈ ಒಂದು ಕಲೆಕ್ಷನ್ ಅನ್ನು ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾಡ್ತಾ ಇದ್ದೀರಾ. ಈ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಮನಸ್ಸಿಗೆ ಸಂತೋಷ ಕೊಡುತ್ತಾ, ಹೇಗೆ? ಹೌದು, ಬಹಳ ಸಂತೋಷ ಕೊಡ್ತದೆ. ನಮ್ಗೆ ಮಾತ್ರ ಅಲ್ಲ, ಬಂದವರೆಲ್ಲ ಈಗ ಯೂಟ್ಯೂಬ್ ನೋಡ್ಕೊಂಡು, ಟಿವಿ ನ್ಯೂಸ್ ಚಾನೆಲ್ ಎಲ್ಲ ನೋಡ್ಕೊಂಡು ತುಂಬಾ ಜನ ಬರ್ತಾರೆ. ನಾನು ಅವನ್ನ ಆಧಾರದಿಂದ ಸ್ವಾಗತ ಮಾಡ್ತೀನಿ. ಅದಕ್ಕೆ ಚಾರ್ಜ್ ಏನ್ ಮಾಡಲ್ಲ, ನನ್ನ ಸಮಯವನ್ನು ಕೊಟ್ಟು ನೋಡಿ ಈ ತರ ಮಾಡಿದ್ರೆ ನಾವು ಕೂಡ ಸಂತೋಷವಾಗಿರ್ಬೋದು ಅಂತ ಅವರಿಗೆ ಪಾಠ ಹೇಳ್ತೀನಿ. ನೋಡಿ, ನೀವು ರಿಯಲ್ ಆಗಿ ಈ ಕ್ರಿಶ್ಚಿಯನ್ಸ್ ಹೆಂಗಿರ್ಬೇಕು, ಇಡೀ ವಿಶ್ವವನ್ನೇ ಪ್ರೀತಿ ಮಾಡ್ಬೇಕು, ಎಲ್ಲಾ ಜನಗಳನ್ನ ಪ್ರೀತಿ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆನ ನಿಮ್ಮ ನಡವಳಿಕೆಯಲ್ಲೇ ಬಂದ್ಬಿಟ್ಟಿದೆ. ಆಲ್ರೆಡಿ ತಾವು 20 ವರ್ಷ ತಾವು ಫಾದರ್ ಆಗಿ ಕೆಲಸ ಮಾಡ್ತಾ ಇದ್ರಿಂದ ಸುಮಾರು ಅನುಭವಗಳನ್ನ ಪಡ್ಕೊಂಡು ಬಂದಿದ್ರ. ಅಲ್ಲಿ ಚರ್ಚಲ್ಲಿದ್ದಾಗ ಸಂತೋಷ ಪಟ್ಟವರು, ನೋವುಂಡವರು, ಮತ್ತೆ ದುಃಖ ತಪ್ಪದವರು ಎಲ್ಲರೂ ಬಂದು ತಮ್ಮ ಹತ್ರ ತಮ್ಮ ದುಃಖವನ್ನ ತಮ್ಮ ಹತ್ರ ವ್ಯಕ್ತಪಡ್ತಾರೆ. ಅವುಗಳ ತಾವು ಸಂದೇಶ ಹೇಳಿ ಅವ್ರಿಗೆ ಸಾವಲ್ಗೆ ಅವ್ರಿಗೊಂದು ಸೊಲ್ಯೂಷನ್ ಹೇಳಿ ಅವ್ರಿಗೆ ಕೊಡ್ತೀರಾ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಈಗ ಈ ಒಂದು ಆಂಟಿಕ್ ಕಲೆಕ್ಷನ್ ಮಾಡ್ತಿರೋದು ನಿಮ್ಮ ಮನೆಯವರಿಗೆ ಹೇಗನ್ಸಿದೆ? ಮನೆಯವರು ಇದಕ್ಕೆಲ್ಲ ಸಾಥ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಒಂಥರ ಸಂತೋಷ. ನೋಡಿ, ನಾವು ಹಂಪಿಗೆ ಹೋಗಿದ್ವಿ, ಉತ್ಸವ ಇತ್ತು. ಮಿಸ್ಸಸ್ ರಥ, ಹಂಪಿಲಿ ಕಡ್ಲಿನ ರಥ ಆತರ ಒಂದು ಇನ್ನೊಂದು ರೆಪ್ಲಿಕಾ ಇಲ್ಲ, ಸೇಮ್. ಅದಕ್ಕೆ ಇನ್ನೊಂದು ಅದು ಯಾವ್ದೋ ಲೋಹದ್ದು ಅದು ಮಾಡಿದ್ದಾರೆ. ಅದನ್ನ ಮಿಸ್ಸಸ್ ಬಹಳ ಖುಷಿಯಿಂದ ಎಷ್ಟೋ 5-6 ಸಾವಿರ ಕೊಟ್ಟಿದ್ದಾರೆ, ಅದಕ್ಕೆ ಕೊಟ್ಟು ತಗೊಂಡ್ಬಂದಿದ್ದಾರೆ. ಹಾಗೆ ಅವರು ಕೂಡ ಇಂಟ್ರೆಸ್ಟ್ ಇದೆ. ಅವರು ಕೂಡ ಹೋದಾಗ ಏನೇನೋ ತಗೊಂಡ್ಬರ್ತಾರೆ, ಮಕ್ಕಳು ತಗೊಂಡ್ಬರ್ತಾರೆ, ನಾನು ತಗೊಂಡ್ಬಂದು ಎಲ್ಲ ಒಂಥರ ಎಲ್ರಿಗೂ ಒಂಥರ ಖುಷಿ ಇದೆ. ಒಟ್ಟಲ್ಲಿ ತಮ್ಮದು ಸುಖಿ ಕುಟುಂಬ. ಸುಖಿ ಕುಟುಂಬ, ನೆರೆಯವರೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಎಲ್ಲ ಸಂತೋಷ, ನಮ್ಮ ಸಂತೋಷ ಆಗ್ಬಿಟ್ಟು ಹೇಳ್ಕೊಂಡು ಮಕ್ಳು ಮನೆಗೆಲ್ಲ ಕ್ರಿಸ್ಮಸ್ ಟೈಮ್ ಬಂದಾಗ ಗಿಫ್ಟ್ ಎಲ್ಲ ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಭಾಳ ಸಂತೋಷವಾಗಿದೆ. ಮೈಸೂರಿನ ಡಾಕ್ಟರ್ ಕಾಲೋನಿಯಲ್ಲಿರ್ತಕ್ಕಂಥ ಬೆಂಜಮಿನ್ ಅವರು ಬಹಳ ಒಂದು ಯಶಸ್ವಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಮತ್ತು ಅವರು ಆಂಟಿಕ್ ವಸ್ತುಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಮತ್ತು ಮಕ್ಕಳು ಬಂದಾಗ ಕೇಳಿದ್ರು ಕೂಡ ಆಂಟಿಕ್ ವಸ್ತುಗಳನ್ನ ಅವ್ರು ಆಸೆ ಪಡದೆ ಮಕ್ಕಳಿಗೆ ಕೂಡ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಈ ಡಾಕ್ಟರ್ಸ್ ಕಾಲೋನಿಯಲ್ಲಿ ಇರತಕ್ಕಂಥ ಮೈಸೂರಿನ ಗೋಕುಲಂ ರಾಷ್ಟ್ರದಲ್ಲಿ ಇರತಕ್ಕಂಥ ಡಾಕ್ಟರ್ ಕಾರ್ನರಲ್ಲಿ ಈ ಬೆಂಜಮಿನ್ ಅವ್ರ ಮನೆ ಇದೆ. ಅವ್ರ ಮನೆ ಕಾಣೋದೇ ಇಲ್ಲ. ಮನೆ ಸುತ್ತ ಹೂವಿನ ಗಿಡಗಳು, ಬಳ್ಳಿಗಳು ಎಲ್ಲವನ್ನೂ ಕೂಡ ಬೆಳೆಸ್ಕೊಂಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಮ್ಯೂಸಿಯಂ ಇದ್ದಂಗೆ ಇದೆ, ಒಂದು ನೋಡಬೇಕು. ತಾವು ಈ ಮ್ಯೂಸಿಯಂ ಥರ ಮಾಡಿ ಒಂದು ಪಬ್ಲಿಕ್ಕಿಗೆ ಒಂದು ವೀಕ್ಷಣೆ ಮಾಡೋಂಥ ಒಂದು ಎಕ್ಸಿಬಿಷನ್ ಕೂಡ ಮಾಡ್ಬೋದು. ಬೇಕಾದರೆ ಇದು ಪತ್ರಿಕೆಯಲ್ಲಿ ಕೂಡ ಪ್ರಕಟಣೆ ಮಾಡಿ ಈ ಥರ ಬೆಂಜಮಿನ್ ಅವರ ಮ್ಯೂಸಿಯಂ ಮಾಡಿ ಬಂದು ನೋಡಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ನೋಡ್ತಾರೆ. ಮುಖ್ಯವಾಗಿ ನೆರೆಯವರು, ಮಕ್ಕಳು ಮರಿಗಳೆಲ್ಲ ಬಂದು ನೋಡ್ತಾರೆ. ಅದಕ್ಕೋಸ್ಕರವಾಗಿ ತುಂಬ ಸಂತೋಷ ಆಗುತ್ತೆ. ಈ ಒಂದು
ಹವ್ಯಾಸವನ್ನ ತಾವು ಬೆಳೆಸ್ಕೊಂಡ್ ಬಂದಿದ್ದೀರಿ. ಬೇರೆಯವರು ಯಾವ ರೀತಿ ಹವ್ಯಾಸವನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀರಾ, ದಯಮಾಡಿ ತಿಳಿಸಿ. ಅದೇ ಅವ್ರು ಬಂದಾಗ ಇದ್ರ ವಿಶೇಷ ಏನು, ಅದ್ರದ್ದು ವಿಶೇಷ ಏನು, ಇದ್ರದ್ದು ವಿಶೇಷ ಏನು ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಸೆ ತಿಳ್ಕೊಳಕ್ಕೆ. ಅವ್ರಿಗೆಲ್ಲ ಹೇಳ್ತೀನಿ. ಅದರದ್ದು ಒಂದು ಮೆಸೇಜ್ ಕೂಡ ಇದೆ, ಒಂದೊಂದು ಇದರದ್ದು ಒಂದೊಂದರ ಮೆಸೇಜ್ ಇದೆ. ಆ ಮೆಸೇಜ್ ಅವ್ರಿಗೆ ಹೇಳ್ತಾ ಇರ್ತೀನಿ. ಉದಾಹರಣೆಗೆ ಅಲ್ಲಿ 7 ಕುದುರೆ ಸಾರಥಿ ಚಿಕ್ಕದು ದೊಡ್ಡ ವಿಗ್ರಹ ಇದೆ ಒಳ್ಳೆ. ಸೂರ್ಯ ದೇವರು, ಇಬ್ಬರು ಸ್ತ್ರೀಯರು ಅವರು ಆಲಂಗಿಸಿಕೊಂಡು ಅವರು ಪ್ರೀತಿ ಮಾಡ್ತಾರೆ. ಸೂರ್ಯ ದೇವರು, ಅವ್ರ ಮುಖದಲ್ಲಿ ನಗು ಇದೆ, ಸಂತೋಷ ಇದೆ. ಸೂರ್ಯ ಸೋರ್ಸ್ ಆಫ್ ಲೈಫ್ ನಮ್ಗೆ. ಹಾಗೆ ನಾವು ದೇವ್ರನ್ನ ನೆನೆಸ್ಬೇಕು. ದೇವ್ರ ಜೊತೆ ನಾವು ಬದುಕಕ್ಕೆ ಆಗಲ್ಲ. ಸೂರ್ಯ ಆ ತರ ಮೆಸೇಜ್ ಎಲ್ಲ ಒಂದೊಂದು ಉದಾಹರಣೆ ಕೊಟ್ಟು ಅವ್ರಿಗೆ ಮೆಸೇಜ್ ಕೊಡ್ತೀನಿ ಬಂದವರಿಗೆ. ಹೌದಾ ಹೌದಾ ಅಂತ ಹೇಳಿ ಹೌದು ಅವ್ರಿಗೆ ಒಂಥರ ವಂಡರ್ಸ್ ಇದ್ದಂಗೆ ಅವ್ರು ತಿಳ್ಕೊಂಡು ಹೋಗ್ತಾರೆ. ಬಹಳ ಸಂತೋಷ. ಈ ತಾಯಿ ಒಂದು ಮ್ಯೂಸಿಯಂ ಮಾಡಿದ್ರ, ಕಲೆಕ್ಷನ್, ಆಂಟಿಕ್ ಕಲೆಕ್ಷನ್ ಎಲ್ಲ ಮಾಡ್ತಾ ಇದ್ರ. ನಮ್ಮ ನಮ್ಮ ಮೈಸೂರಿನ ಜನತೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಜನತೆಗೆ ತಾವು ಏನನ್ನ ಹೇಳಿ ಇಷ್ಟಪಡ್ತೀರಿ ಸರ್? ನೋಡಿ, ಗಿಡ ಬಳ್ಳಿಗಳನ್ನು ಬೆಳೆಸಿ ಪರಿಸರ ಉಳಿಸಿ. ಈಗ ಏನಾಗುತ್ತೆ, ಓಝೋನ್ ಹೋಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಕೂಡ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಗಿಡ ಬಳ್ಳಿಗಳನ್ನು ನಮ್ಮ ಮನೆಯಲ್ಲೇ ಬೆಳೆಸಕ್ಕೆ ಶುರು ಮಾಡ್ಬೇಕು. ಆಮೇಲೆ ರೋಡಲ್ಲಿ ಕೂಡ ಗಿಡಗಳನ್ನು ನೆಡಬೇಕು. ಅದು ಯಾರು ಕಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ಬೆಳಿಬೇಕಾದ್ರೆ ಎಷ್ಟೋ ಶ್ರಮ ಇದೆ, ಕಟ್ ಮಾಡಕ್ಕೆ ಎಷ್ಟೊತ್ತು. ಅದಕ್ಕೆ ಆ ಶ್ರಮ ನಾವು ಉಳಿಸ್ಕೊಳ್ಬೇಕು. ಹಾಗೆ ಕಾಡನ್ನು ಕೂಡ ನಾಶ ಮಾಡಬಾರ್ದು. ಅದು ಕಾಡನ್ನು ಉಳಿಸ್ಬೇಕು, ಪ್ಲಸ್ ಅದನ್ನು ಬೆಳೆಸ್ಬೇಕು. ಅದು ಪರಿಸರ ಕಾಪಾಡಿದ್ರೆ ಅದು ನಮ್ಮನ್ನ ಕಾಪಾಡ್ತದೆ. ನಿಜ ನಿಜ, ಖಂಡಿತ ನಿಜ. ಮರಗಳನ್ನ ಹೆಚ್ಚಾಗಿ ಬೆಳೆಸಿದ್ರೆ ಪರಿಸರ ತಂಪಾಗಿರೋದ್ನ ಮಳೆ ಬರುತ್ತೆ, ಕಾಲಕ್ಕೆ ತಕ್ಕಂತೆ ಮಳೆ ಬರ್ತದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹೆಚ್ಚಾಗಿ ಪರಿಸರವನ್ನು ಬೆಳೆಸ್ಬೇಕು, ನೆರೆಯವರು ಹೆಚ್ಚಾಗಿ ಮರಗಳನ್ನು ಬೆಳೆಸ್ಬೇಕು, ಮನೆ ಸುತ್ತ ಹೂವಿನ ತೋಟಗಳನ್ನ ಹಾಕಬೇಕು, ಗಿಡ ಬಳ್ಳಿಗಳನ್ನ ಬೆಳೆಸ್ಬೇಕು ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ತಾವು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ನಮ್ಮ ಮನೆ ಮೇಲೆ 10,000 ಗಿಡ ಬಳ್ಳಿ ಇದೆ. 200 ಜಾತಿಯ ಬೇರೆ ಬೇರೆ ಗಿಡ ಬಳ್ಳಿ ಇದೆ. ವಿಶೇಷವಾಗಿ ಎಲ್ಲ ಔಷಧೀಯ ಗುಣವುಳ್ಳ ಗಿಡಗಳು. ನೋಡಿ, ನಾನು ಈ ಮನೇಲಿ ಇದ್ದಾಗ ನಮ್ಮ ಮನೆಗೆ ಯಾವ ಕಾಯಿಲೆ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ನಮ್ಮ ಮನೆಯಲ್ಲೇ ಮದ್ದು ಇದೆ. ಒಳ್ಳೆ ಆಕ್ಸಿಜನ್ ಬೇರೆ ಬರ್ತಾ ಇದೆ ನಮಗೆ. ಕರೆಂಟು, ಇದು ಟಿವಿ, ಇದು ಎಲ್ಲ ಉಳಿತಾಯ ಆಗುತ್ತೆ. AC, ಫ್ಯಾನು, ವಿದ್ಯುತ್ ಉಳಿತಾಯ ಆಗುತ್ತೆ. ನಂತರ ಪೇಂಟಿಂಗ್ ಮಾಡೋ ಕೂಡ ಅವಶ್ಯಕತೆ ಇಲ್ಲ. ಒಂದು 21 ವರ್ಷ ಆಯ್ತು ಮನೆ ಕಟ್ಟಿ, ಪೇಂಟಿಂಗ್ ಮಾಡ್ಲಿಲ್ಲ. ಅದು ದುಡ್ಡು ಉಳಿತಾಯ ಆಗುತ್ತೆ. ಯಾರು ಹೇಳಿದ್ರು ಪೇಂಟಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ಗಿಡ ಬಳ್ಳಿನ ಕಟ್ ಮಾಡ್ಬೇಕು ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ನಾವು ಗಿಡ ಬಳ್ಳಿ ನಾಶ ಮಾಡಕ್ ಹೋಗ್ಬಾರ್ದು, ಆದಷ್ಟು ಬೆಳೆಸ್ಬೇಕು. ಅದೇ ಚಿಕ್ಕ ಮಕ್ಕಳಿಗೂ ಕೂಡ ನಾನು ಟ್ರೈನಿಂಗ್ ಮಾಡ್ತಾ ಇದೀನಿ. ನೋಡಿ ಮಕ್ಕಳೇ, ನಮ್ಮ ಮನೆ ನೋಡಿ ಕಲೀರಿ. ನೋಡಿ ಎಷ್ಟು ತಣ್ಣಗಿದೆ, ಎಷ್ಟು ತಂಪಾಗಿದೆ ನಮ್ಮ ಮನೆ ಒಳಗೆ ಬರುವಾಗ. ಅಷ್ಟೇ ಬಿಸಿಲು ಹೊರಗಡೆ ಇದ್ರು, ಈಗ ಬಿಸಿಲುಗಾಲ ತುಂಬಾ, ಮನೆ ಒಳಗೆ ಬಂದಾಗ ಅಷ್ಟೇ ತಂಪಿದೆ. ನೀವು ಕೂಡ ಈ ಗಿಡ ಬಳ್ಳಿ ಮನೆಯಲ್ಲೇ ಬೆಳೆಸಕ್ಕೆ ಶುರು ಮಾಡಿ. ಆನಂತರ ರೋಡಲ್ಲಿ ಕೂಡ ಗಿಡ ಬೆಳೆಸಿ ಅದಕ್ಕೆ ನೀರು ಹಾಕಿ. ಮತ್ತೆ ಕಾಡು ಕೂಡ ಹೋದಾಗ ಕಾಡನ್ನ ಹಾಳು ಮಾಡ್ಬೇಡಿ, ನಾಶ ಮಾಡ್ಬೇಡಿ, ಬೆಂಕಿ ಇಡಬೇಡಿ ಕಾಡಿಗೆ. ಸ್ಮೋಕ್ ಮಾಡ್ಬಿಟ್ಟು ಕಾಡಿಗೆ ಬೆಂಕಿ ಹಾಕೋದಲ್ಲ, ಅದು ಬೇಗ ನಾಶ ಆಗುತ್ತೆ. ಬೆಳೆಸಕ್ಕೆ ಎಷ್ಟು ಶ್ರಮ ಬೇಕು, ಎಷ್ಟು ಮಳೆ ಬೇಕು ಅದಕ್ಕೆ. ಅದಿದ್ದರೆ ಮಳೆ ಬರ್ತದೆ, ಕಾಡಿದ್ರೆ ಮಳೆ ಬರ್ತದೆ. ಅದನ್ನ ಮಕ್ಕಳಿಗೆ ಎಲ್ಲ ದೊಡ್ಡವರಿಗೆಲ್ಲ ಅದ್ರ ಬಗ್ಗೆ ಹೇಳಿ ಪರಿಸರ ಹೇಗೆ ಉಳಿಸ್ಬೇಕು ಅಂತ ಅವ್ರಿಗೆ ಪಾಠ ಹೇಳ್ತಾ ಇರ್ತೀನಿ ಬಂದವರಿಗೆಲ್ಲ. ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬರ್ತಾರೆ, ಬಯಾಲಜಿ ಸ್ಟೂಡೆಂಟ್ಸ್, ಅವರೆಲ್ಲ ಬಂದು ನಮ್ಮ ಇಂಟರ್ವ್ಯೂ ತಗೊಂಡು ಹೇಗೆ ಗಿಡಗಳನ್ನ ಹಾಕಿ ಎಲ್ಲ ನೋಡ್ತಾರೆ. ನೋಡಿ ಯಾವ ತರ ಗಿಡಗಳು, ಯಾವ ಜಾತಿ ಗಿಡಗಳು ಎಲ್ಲವನ್ನು ಸ್ಟಡಿ ಮಾಡ್ತಾರೆ ಅವರು. ಇದು ಜೂಲಜಿ ಮಾಡೋರಿಗೆ ಅದು ಬಹಳ ಇಂಪಾರ್ಟೆಂಟ್. ಆಯುರ್ವೇದಿಕ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ. ಅದೇ ಆಯುರ್ವೇದಿಕ್ ಗಿಡಗಳು ತುಂಬಾ ಇದೆ. ಅದ್ ನೋಡಕ್ಕೂ ಸುಮಾರು 200 ಜಾತಿಯ ಗಿಡಗಳಿವೆ, ಆಯುರ್ವೇದಿಕ್ ಗಿಡಗಳು. ನೋಡಿ, ಒಂದು ಯೂನಿವರ್ಸಿಟಿ ಮಾಡುವಂತ ಕೆಲಸ ಇವರೊಬ್ಬರೇ ಮಾಡಿದ್ರೆ 200 ಜಾತಿಯ ಗಿಡ ಮರಗಳನ್ನ ಬೆಳೆಸಿದ್ದಾರೆ, ಬಳ್ಳಿಗಳನ್ನ ಬೆಳೆಸಿದ್ದಾರೆ. ಈ ಜುವಾಲಜಿ ಮಾಡತಕ್ಕಂಥವ್ರು, ಬಯಾಲಜಿ ಮಾಡತಕ್ಕಂಥವ್ರು ಇಲ್ಲಿ ಬಂದು ಇವುಗಳನ್ನ ಸ್ಟಡಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ
ಗಿಡ ಪ್ರೇಮಿಯಾಗಿದ್ದಾರೆ, ಪಕ್ಷಿ ಪ್ರೇಮಿ ಆಗಿದ್ದಾರೆ, ಮತ್ತು ಆಂಟಿಕ್ ವಸ್ತುಗಳನ್ನು ಸಂಗ್ರಹ ಮಾಡತಕ್ಕಂಥ ಇದ್ದಾರೆ. ನಿಜವಾಗಲೂ ಒಂದು ಸಾರ್ಥಕವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ವೀಕ್ಷಕರ, ನಾವು ಇವರಿಂದ ಕಲಿಬೇಕಾದ್ದು ತುಂಬಾ ಇದೆ ನೋಡಿ. ಅವರು ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ಕಲ್ಚರನ್ನ, ವಿಗ್ರಹಗಳನ್ನ ಪ್ರೀತಿ ಮಾಡ್ತಾರೆ, ಆಂಟಿಕ್ ವಸ್ತುಗಳನ್ನ ಪ್ರೀತಿ ಮಾಡ್ತಾರೆ. ಆಮೇಲೆ ಇದು ಹಂಪಿಲಿರ್ತಕ್ಕಂಥ ಸ್ಟೋನ್ ಕಾರ್, ಹಂಪಿಯ ಕಲ್ಲಿನ ರಥವನ್ನು ಅವರು 6,000 ರೂಪಾಯಿ ಕೊಟ್ಬಿಟ್ಟು ತಂದು ಮನೆ ಇಟ್ಕೊಂಡಿದ್ದಾರೆ. ಇದೇ ರೀತಿ ಹಲವಾರು ಜನ ಇಲ್ಲಿ ಬಂದು ಹಲವಾರು ಅಮೌಂಟ್ ದುಡ್ಡನ್ನು ಖರ್ಚು ಮಾಡಿ ಆಂಟಿಕ್ ವಸ್ತುಗಳು ಕರ್ಕೊಂಡ್ಬಂದು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಜೀವನವನ್ನ, ಮನಃಶಾಂತಿ ಜೀವನವನ್ನ ಇವರು ನಡೆಸ್ತಾ ಇರ್ತಕ್ಕಂಥದ್ದು. ಇವರು ಜೀವನವೇ ಒಂದು ಎಲ್ಲರಿಗೂ ಕೂಡ ಒಂದು ಆದರ್ಶವಾಗಿರ್ಬೇಕಂತ ಇವರು ನಡೆಸ್ತಾ ಇದ್ದಾರೆ. ನಾವು ನೋಡಿ ಕಲ್ತ್ಕೋಬೇಕು ಇವ್ರು ಏನೇನು ಅಭಿವೃದ್ಧಿಗಳು ಬೆಳೆಸ್ಕೊಂಡಿದ್ದಾರೆ ಅಂತ. ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಶನವನ್ನು ಮಾಡಿದ್ದೇನೆ. ಈ ಸಂದರ್ಶನ ದಯಮಾಡಿ ನೋಡಿ, ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ. ಆಮೇಲೆ ಕೊನೆಗೆ ಸಮಯವನ್ನು ಯಾರು ವ್ಯರ್ಥ ಮಾಡಬಾರ್ದು. ಸಮಯ ಸಿಕ್ಕಿದಾಗ ಏನೋ ಒಂದು ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ಈಗ ನಾನು ಇಷ್ಟೊಂದು ಮಾಡಿದ್ದೀನಿ ಸಮಯ ಸಿಕ್ಕಿದಾಗ. ನಂಗೂ ತುಂಬಾ ಬಿಸಿ ಇದ್ದೆ, ಫಾರಿನ್ಗೆಲ್ಲ ಹೋಗ್ತಾ ಇದ್ದೆ. ಅದು ಸಮಯ ಸಿಕ್ಕಿದಾಗ ಇಷ್ಟೊಂದು ಮಾಡಿದ್ದೀನಿ. ಸುಮ್ಮನೆ ಸಮಯ ವೇಸ್ಟ್ ಮಾಡಲ್ಲ. ಬರೀ ಮೊಬೈಲ್ ನೋಡೋದಲ್ಲ, ಬರೀ ಟಿವಿ ನೋಡೋದಲ್ಲ, ಏನೋ ಒಂದು ಸಾಧನೆ ಮಾಡ್ಬೇಕು. ಏನೋ ಒಳ್ಳೆ ಕೆಲಸ ಮಾಡಿದ್ರೇನೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂದೇಶ ಕೊಟ್ಟಂಗೆ. ಈಗ ತಮ್ದು ಪರಿಚಯ ಎಲ್ಲ ಆಯ್ತು, ತಮ್ಮ ವೈಫ್ ಅವ್ರ ಪರಿಚಯ ಅಂತ ಫಸ್ಟ್ ಆಗ್ಬೇಕಲ್ಲ. ನಮ್ಮ ವೈಫ್ ಹೆಸರು ಮೇರಿ ರೀಟಾ ಅಂತ ಹೇಳಿ. ಅವರು ಮಾರನಸ್ ಕಾಲೇಜಲ್ಲಿ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿ ಸುಮಾರು ವರ್ಷ ಇದ್ರು. ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಆರಾಮಾಗಿ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ ವೀಕ್ಷಕರಿಗೆ. ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಚೆಕಪ್ ಮಾಡ್ಸಕ್ಕೆ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಯರ್ಲಿ ಚೆಕಪ್ ಅಂತ ಇದೆ, ಹೆಲ್ತ್ ಚೆಕಪ್ ಗೆ ಹೋಗಿದ್ದಾರೆ. ಮಗ ಕರ್ಕೊಂಡು ದೊಡ್ಡ ಮಗ ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ಬೋದಾಗಿತ್ತು. ಇಲ್ಲಿ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಅವಕಾಶ ಆದಾಗ ಪರಿಚಯ ಮಾಡ್ಕೊಡ್ತೀನಿ. ಇನ್ನೊಬ್ಬ ಇದ್ದಾರೆ, ಮಗ ಇದ್ದಾರ, ಚಿಕ್ಕವರಿದ್ದಾರೆ. ಕರೀರಿ ಸರ್. ಈಗ ತಮ್ಮ ಮಗ ಅವ್ರು ಬಂದು ಕೂತಿದ್ದಾರೆ, ಅವ್ರ ಹೆಸರೇನು ಸರ್? ಜಯನ್ ವಾಸ್. ಅವರು ಒಂದೆರಡು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಹೇಳ್ಬೇಕು ಅಂತ ಹೇಳ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ತಂದೆಯವರು ಈ ತರ ಹಾಜರಾಗಿ ಇಟ್ಕೊಂಡು ಆಮೇಲೆ ಎಲ್ಲ ಫಾರಿನ್ಗೆಲ್ಲ ಟೂರ್ ಮಾಡಿ ಈಗ ಮನೆಯಲ್ಲಿ ಆಂಟಿಕ್ ವಸ್ತುಗಳನ್ನ ಸಂಗ್ರಹಣೆ ಮಾಡುವಂಥದ್ದು, ಪಕ್ಷಿ ಪ್ರಾಣಿಗಳನ್ನ ಸಾಕುವಂಥದ್ದು, ಒಂದು ಮನೆ ಸುತ್ತ ಗಾರ್ಡನ್ಗಳನ್ನ ಮಾಡಿಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಂದೆ ಅಭಿರುಚಿ ಬಗ್ಗೆ ತಮಗೆ ಏನ್ ಅನ್ಸುತ್ತೆ, ಹೇಗೆ ಮಾಡಿ ತಿಳ್ಕೊಳ್ಳಿ ಸರ್. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಈ ತರದೆಲ್ಲ ಕಲೆಕ್ಷನ್ ಮಾಡಿದೀವಿ ನಾವು. ನಮ್ಮ ತಂದೆಯವರು ತುಂಬಾ ಕಷ್ಟಪಟ್ಟು, ತುಂಬಾ ಶ್ರಮ ಪಟ್ಟು ಇದೆಲ್ಲ ಮಾಡಿದ್ದಾರೆ, ಸಂಗ್ರಹಿಸಿದ್ದಾರೆ. ಇಷ್ಟು ಚಂದ ಗಿಡ ಬಳ್ಳಿಗಳನ್ನು ಬೆಳೆಸಿದ್ದಾರೆ. ಈ ಬೇಸಿಗೆಗಾಲದಲ್ಲಿ ಏನಂತ ಹೇಳಿದ್ರೆ ತುಂಬಾ ತಂಪಾಗಿರುತ್ತೆ ನಮ್ಮ ಮನೆ. ಪ್ಲಸ್ ತುಂಬಾ ಜನ ಮನೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾರು ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಮನೆ. ಕಲೆಕ್ಷನ್ಸ್ ಎಲ್ಲ ನೋಡಿ ಎಲ್ಲೆಲ್ಲಿಂದನೋ ತಂದಿರೋ ಆಲ್ಮೋಸ್ಟ್ ಬೇರೆ ತುಂಬಾ ಕಂಟ್ರೀಸ್ ಇಂದ ತಂದಿರೋ ಕಲೆಕ್ಷನ್ಸ್ ಎಲ್ಲ ಇದೆ, ಇಂಡಿಯಾದಲ್ಲಿ ತಂದಿರೋ ಕಲೆಕ್ಷನ್ಸ್ ಎಲ್ಲ ಇದೆ. ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಸರ್. ನಮಗೂ ಖುಷಿ ಆಗುತ್ತೆ, ಬೇರೆಯವ್ರಿಗೆ ಖುಷಿ ಆದ್ರೆ ನಮಗೂ ಖುಷಿ. ಅವ್ರು ಏನೇನು ಆಂಟಿಕ್ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ತಾವು ಸಪೋರ್ಟ್ ಕೊಡ್ತೀವಿ. ಹೌದು, ಸಪೋರ್ಟ್ ಕೊಡ್ತೀವಿ. ಹೌದು. ಮತ್ತೆ ಪಕ್ಷಿಗಳನ್ನ ಮತ್ತು ಪ್ರಾಣಿಗಳನ್ನ ಸಾಕ್ತಾರೆ, ಸಾಕಾಣಿಕೆ ಎಂಕರೇಜ್ಮೆಂಟ್ ಕೊಡ್ತೀವಿ. ಹೌದು, ಅದೆಲ್ಲ ನಾವು ನೋಡ್ಕೋತೀವಿ. ಕ್ಲೀನಿಂಗು ಅದೆಲ್ಲ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಪ್ಪಂಗೆ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು, ಅವುಗಳನ್ನ ನೋಡ್ಕೊಳ್ಳೋದು, ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ಇದು ಅಷ್ಟೇ, ಇದು ಎಲ್ಲಾನು ಹೆಲ್ಪ್ ಮಾಡ್ತೀವಿ ನಾವು. ತಂದೆಯವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನ ಬೆಳೆಸ್ಕೊಂಡಿದ್ರಲ್ಲ, ತಮ್ಗೆ ಹೆಮ್ಮೆ ಅನ್ಸುತ್ತೋ ಏನನ್ಸುತ್ತೆ ಮಾಡ್ತಿರ್ತಾರೆ? ತುಂಬಾ ಹೆಮ್ಮೆ ಅನ್ಸುತ್ತೆ ನಂಗೆ, ತುಂಬಾ ಖುಷಿ ಆಗುತ್ತೆ. ಎಲ್ಲರ ಹತ್ರನು ಹೇಳ್ಬೋದು ಈ ತರ ಮನೆ ಇದೆ, ಈ ತರ ಇದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು. ತಾವು ಏನ್ ವಿದ್ಯಾಭ್ಯಾಸ ಮಾಡಿದ್ದೀರಿ ಸರ್? ನಾವು MCA ಕಂಪ್ಲೀಟ್ ಮಾಡಿದೀನಿ NI ಕಾಲೇಜಿಂದ. ಈಗ IBM ಅಲ್ಲಿ ಕೆಲಸ ಮಾಡ್ತಾ ಇರೋದು. ಹೌದು. ಮದುವೆ ಆಗಿದ್ಯಾ? ಇಲ್ಲ, ಇನ್ನು 23 ವಯಸ್ಸು. 23 ವಯಸ್ಸು ಅಷ್ಟೇ. ನಂಗೆ 68. ಧನ್ಯವಾದಗಳು ಸರ್. ಧನ್ಯವಾದ. ನೋಡಿ ವೀಕ್ಷಕರೇ, ಈಗ ಬೆಂಜಮಿನ್ ಅವರ ಧರ್ಮಪತ್ನಿ ಅವರು ಈಗ ಬಂದಿದ್ದಾರೆ. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಸಂದರ್ಶನಕ್ಕೋಸ್ಕರವಾಗಿ ಅವ್ರನ್ನ ಕರ್ಕೊಂಡ್ ಬಂದಿದ್ವಿ. ಅವರು ಈ ಒಂದು
ಬೆಂಜಮಿನ್ ಅವರು ಒಂದು ಹವ್ಯಾಸಗಳು ಏನಿದೆ, ಅವರ ಜೀವನ ಕ್ರಿಯೆ ಏನಿದೆ, ಅದ್ರ ಬಗ್ಗೆ ಒಂದು ಮಾತುಗಳನ್ನ ತಿಳ್ಕೊಳ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. MSc ಫಿಸಿಕ್ಸ್ ಮಾಡಿ ಕಾಲೇಜ್ ಪ್ರೊಫೆಸರ್ ಆಗಿದ್ದೆ. ಏನ್ ವೃತ್ತಿ ಕೈಗೊಂಡಿದ್ದೀರಿ ತಾವು? ನಾನು ಪ್ರೊಫೆಸರ್ ಆಗಿದ್ದೆ. ಇವಾಗ ಸರ್ವಿಸ್ ಅಲ್ಲಿ ಇದ್ದೀರಾ ಈಗ? ಇಲ್ಲ, ರಿಟೈರ್ಡ್ ಆಯ್ತು ಈಗ. ಆಯ್ತು. ಈಗ ತಮ್ಮ ಯಜಮಾನರು ಈ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಈಗ ಆಂಟಿಕ್ಗಳನ್ನ ಸಂಗ್ರಹಣೆ ಮಾಡುವಂಥದ್ದು ಮತ್ತು ಪಕ್ಷಿಗಳನ್ನ ಸಾಕುವಂಥದ್ದು ಮತ್ತು ಪ್ರಾಣಿಗಳನ್ನ ಸಾಕುವಂಥದ್ದು ಮತ್ತು ಸ್ಕಲ್ಪ್ಚರನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ತಮಗೆ ತಮ್ಮ ಯಜಮಾನರ ಒಂದು ಅಭಿವೃದ್ಧಿ ಬಗ್ಗೆ ತಮ್ಗೆ ಏನನ್ನ ಅನ್ಸುತ್ತೆ? ನಮ್ಗೆ ಖುಷಿ ಆಗುತ್ತೆ ಸರ್, ಹೆಮ್ಮೆ ಆಗುತ್ತೆ. ಬರೀ ಖುಷಿ ಆಗ್ತೇನೆ ಆಗೋದು? ಹೆಮ್ಮೆ ಆಗುತ್ತೆ, ಖುಷಿ ಆಗ್ಬೇಕು, ಹೆಮ್ಮೆ ಬೇಕು, ಹೆಮ್ಮೆ ಆಗುತ್ತೆ. ಒಂದು ಈಗ ಕ್ರಿಸ್ಮಸ್ ಬಂದಾಗ ನೆರೆಯವರೆಲ್ಲ ಬರ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ. ಅವಾಗ ಏನ್ ಅನ್ಸುತ್ತೆ ತಮಗೆ? ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ. ತುಂಬಾ ಮಿತ ಭಾಷೆ ಅಂತ ಕಾಣ್ತದೆ. ಬರೀ ಪ್ರಶ್ನೆಗೆ ತಕ್ಕಂತೆ ಕೊಡ್ತಾ ಇದ್ದೀರಾ ಅಷ್ಟೇನ? ತಮ್ಮ ಪಕ್ಕದಲ್ಲಿ ಇರತಕ್ಕಂತ ಒಂದು ಸ್ಟೋನ್ ಕಾರ್ ಅದು ಯಾವ ರೀತಿ ಬಂತು ದಯಮಾಡಿ ತಿಳ್ಕೊಂಡಿದ್ದು. ಇದು ಹಂಪೆಯಿಂದ ತಂದಿದ್ದೆ ಸರ್. ನಾನು ಹಂಪೆಯಿಂದ 6,000 ಕೊಟ್ಟು ದುಡ್ಡು ಕೊಡ್ತಾ ಬಂದಿದ್ದು. ಅದೀಗ ಎಷ್ಟು ಕೊಟ್ಟು ತಗೊಂಡ್ರಿ, ಎಲ್ಲಿ ತಗೊಂಡ್ರಿ, ಹೇಗೆ? ಮೊನ್ನೆ ಹಂಪಿಗೆ ಹೋಗಿದ್ವಿ. ಹಂಪಿಲಿ 6,000 ಕೊಟ್ಟು ತಗೊಂಡ್ಬಂದಿದ್ದು. ಅಲ್ಲಿ ಇನ್ನೇನಾದ್ರು ಕಲೆಕ್ಟ್ ಮಾಡ್ಬೇಕು ಅಂತ ನಮ್ಗೆ ಆಸೆ ಇದೆ. ನಂಗೆ ಹೋದಾಗ ಎಲ್ಲಾ ಕಡೆನೂ ಒಂದ್ ಚಿಕ್ಕ ಚಿಕ್ಕ ತಗೊಂಡ್ಬರ್ತೀನಿ ಅಂತ ನಾನು. ಅಜಂತ, ಎಲ್ಲೋರ ಎಲ್ಲಾ ಕಡೆನೂ ತಂದಿದ್ದೀನಿ. ಬಹಳ ಸಂತೋಷ. ತಮ್ಮ ಯಜಮಾನರು ಬೆಂಜಮಿನ್ ಅವರು ಆಂಟಿಕ್ ಅನ್ನ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ತಮ್ಗೆ ಹೇಗೆ ಅನ್ಸುತ್ತೆ? ತುಂಬಾ ಸಂತೋಷ ಅನ್ಸುತ್ತಾ? ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಈಜಿಪ್ಟ್ ಪಿರಮಿಡ್ಸ್ ಇದೆ, ಅಲ್ಲಿ ಈಜಿಪ್ಟ್ ಪಿರಮಿಡ್ಸ್ ಇದೆ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ನನ್ನ ಕೈ ಕ್ಲೀನ್ ಇದೆ. ಈಗ ಬೆಂಜಮಿನ್ ಅವರ ಎರಡನೇ ಪುತ್ರ ಜೋರ್ಡಾನ್ ಅವರು ಬಂದಿದ್ದಾರೆ. ಈಗ ಅವರಿಗೆ ಅವ್ರ ತಂದೆ ರೂಢಿಸ್ಕೊಂಡು ಬಂದಿರತಕ್ಕಂಥ ಈ ಒಂದು ಹವ್ಯಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ತಂದೆಯವರು ಈ ಒಂದು ಆಂಟಿಕ್ಗಳನ್ನ ಕಲೆಕ್ಷನ್ ಮಾಡುವಂಥದ್ದು, ಪಕ್ಷಿಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಪಕ್ಷಿಗಳ ಸಾಕುವಂಥದ್ದು ಮತ್ತು ಪ್ರಾಣಿಗಳನ್ನು ಸಾಕುವಂಥದ್ದು ಮತ್ತು ಸ್ಕಲ್ಪ್ಚರನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಹಲವಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಮಗೆ ಏನನ್ಸುತ್ತೆ ಸರ್? ತುಂಬಾ ಹೆಮ್ಮೆ ಅನ್ಸುತ್ತೆ ಇದೆಲ್ಲ ಮಾಡಿರೋದು. ಮತ್ತೆ ತುಂಬಾ ಜನ ಎಲ್ಲಾರು ಒಂಥರ ಎಲ್ಲಾರು ಗುರ್ತಿಸಲಾಗಿದೆ. ಸೊ ಎಲ್ಲಾರು ಕೇಳ್ತಿರ್ತಾರೆ, ಸೊ ನಿಮ್ದನ ಮನೆ ಹೌದು ಅಂತೆಲ್ಲ. ಸೊ ಹಾಗಾಗಿ ಒಂಥರ ತುಂಬಾ ಒಂದು ಹೆಮ್ಮೆಯವಾದ ವಿಷಯ ಇದು, ಯಾರೇ ಕೇಳಿದ್ರು. ತಾವೇನು ವಿದ್ಯಾಭ್ಯಾಸ ಮಾಡಿದಿರಿ ಸರ್? ನಾವು ಮಾಸ್ಟರ್ಸ್ ಇನ್ ಫಿಸಿಕ್ಸ್. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ, ನಾನು ಸೆಲ್ಫ್ ಲರ್ನಿಂಗ್ ಮಾಡ್ತಾ ಇದ್ದೀನಿ, ಡೇಟಾ ಸೈನ್ಸ್. ನಿಮ್ಮ ತಂದೆಯವರ ಒಂದು ಹವ್ಯಾಸದ ಬಗ್ಗೆ ತಾವು ಏನೇನು ಸಹಕಾರವನ್ನು ಕೊಡ್ತೀರಿ ಅವ್ರಿಗೆ? ನಾವು ಹೆಲ್ಪ್ ಎಲ್ಲ ಮಾಡ್ತಾ ಇರ್ತೀವಿ, ಗಿಡಕ್ಕೆ ನೀರ್ ಹಾಕೋದು ಮತ್ತೆ ಬೇರೆ ಕಲ್ಲೆಲ್ಲ ಜೋಡ್ಸೋದಿಕ್ಕೆ ಅದೆಲ್ಲಾನು ಹೆಲ್ಪ್ ಮಾಡ್ತೀವಿ. ಡೆಕೋರೇಷನ್ಸ್ ಎಲ್ಲ ಸಪೋರ್ಟ್ ಮಾಡ್ತೀವಲ್ಲ. ಈಗ ನಿಮ್ಮ ತಂದೆಯವರು ಬೇರೆ ಫ್ಯಾಮಿಲಿ ಫಾದರ್ ಮಕ್ಕಳ ಬಗ್ಗೆ ಇರೋ ಸಂಬಂಧಕ್ಕಿಂತ ನಿಮ್ಮ ಫಾದರ್ಗೆ ನಿಮ್ಮ ಮಕ್ಕಳಿಗಿರೋ ಸಂಬಂಧ ಹೇಗೆ ಅನ್ಸುತ್ತೆ? ಅವರು ಫಸ್ಟ್ ಅವ್ರಿಗೆ ಇಷ್ಟ ಅಂದ್ರೆ ಫಸ್ಟ್ ದೇವ್ರ ಇಷ್ಟ, ಆಮೇಲೆ ಅದು ಫಸ್ಟ್ ಫ್ಯಾಮಿಲಿ, ಮತ್ತೆ ಒಂಥರ ಕಲೆಕ್ಷನ್ ಹಾಬಿ ತರ ಇತ್ತು ಫುಲ್ ಮಾಡೋದು. ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ. ಮೊದಲು ಫಾದರ್ ಸೆಂಟ್ ಫಿಲಮಿನ ಚರ್ಚಲ್ಲಿ ಫಾದರ್ ಆಗಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ ಫಾರಿನ್ ಎಲ್ಲ ಟೂರ್ ಮಾಡ್ತಾ ಇದ್ರು. ಈಗೆಲ್ಲ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ನಿಮ್ಮ ತಂದೆ ಬಗ್ಗೆ ಏನು ಅನ್ಸುತ್ತೆ? ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಲ್ಲಾ ತರದಲ್ಲೂ ಇದ್ರಲ್ಲ. ಫಸ್ಟ್ ಫಾದರ್ ಆಗಿದ್ರು ಚರ್ಚಲ್ಲಿ, ಆಮೇಲೆ ಎಲ್ಲ ಫುಲ್ ಟ್ರಾವೆಲ್ ಮಾಡ್ತಿದ್ರು. ಈಗ ಟ್ರಾವೆಲ್ ಮಾಡ್ಕೊಂಡು ಇದನ್ನು ಕಲೆಕ್ಷನ್ಸ್ ಎಲ್ಲಾನು ಮಾಡ್ತಿದ್ದಾರೆ. ಒಂಥರ ಹೆಮ್ಮೆವಾದ ವಿಷಯ. ನಮ್ಮ ಈ ಒಂದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಂದರ್ಶನ ಮಾಡಿದ್ವಿ ತಮ್ಮ ಫಾದರ್ದು. ತಮ್ಗೆ ಏನ್ ಅನ್ಸುತ್ತೆ ಸರ್? ನಮ್ಗೆ ತುಂಬಾ ಖುಷಿ ಆಗತ್ತೆ ಆಗಿರೋದು, ಒಂಥರ ಎಲ್ಲ ಕಡೆ ಬರ್ತಿರೋದು ಎಲ್ಲಾನು. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾ ಹೆಸರು ಸರ್? ಜಾನ್. ಜಾನ್ ಜಾನ್ ಅಂದ್ರೆ ಲವರ್ ಆಫ್ ಗಾಡ್ ಅಂತ. ಇದು ನಮ್ಮ
ಬೆಂಜಮಿನ್ ಅವರ ಮನೆ ಇದು. ಮನೆ ಸುತ್ತ ವಿಶೇಷವಾಗಿರ್ತಕ್ಕ ಗಾರ್ಡನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ನಾಯಿಗಳನ್ನು ಸಾಕಿರ್ತಕ್ಕಂಥದ್ದು. ಈಗ ಒಂದು ಕಡೆಯಿಂದ ಹೇಳ್ಕೊಂಬನ್ನಿ ಸರ್, ಈ ಕಡೆಯಿಂದ ಹೇಳ್ಕೊಂಬನ್ನಿ. ಇದು 10 ವರ್ಷ ಬೇಕಾಯಿತು ಇಷ್ಟು ಗಿಡ ಬಳ್ಳಿ ಬೆಳೆಸಲಿಕ್ಕೆ. 10,000 ಗಿಡ ಬಳ್ಳಿ ಇದೆ. ಎಲ್ಲ ಜಾಸ್ತಿ ಔಷಧೀಯ ಗುಣ ಉಳ್ಳ ಗಿಡಗಳು. ಆಮೇಲೆ ನಾಗದಾಳ ಗಿಡಗಳು ತುಂಬ ಹಾಕಿದ್ದೀನಿ. ಇದು ಹಾವು ಬರದೇ ಇರುವಂತಹ ಗಿಡಗಳು. ಅದಕ್ಕೆ ಹಾವುಗಳು 21 ವರ್ಷದಿಂದ ಒಂದು ಬಂದಿಲ್ಲ. ಬೇರೆಲ್ಲ ಮನೆಗಳಿಗೆ ಹೋಗಿತ್ತು. ಸ್ನೇಕ್ ಶ್ಯಾಮ್ ಅವ್ರು ಬಂದು ಹಾವುಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಅದು ಇಲ್ಲಿ ಬರಕ್ಕೆ ಅವ್ರಿಗೆ ಚಾನ್ಸ್ ಇಲ್ಲ, ಯಾಕಂದ್ರೆ ಹಾವು ಬಂದಿಲ್ವಲ್ಲ. ಅದು ಬೆಳೆದು ಸಮೃದ್ಧಿಯಾಗಿ ಇರುವಾಗ ನಮ್ಗೆ ಒಳ್ಳೆ ಆಕ್ಸಿಜನ್ ಬರ್ತದೆ ಮನೆ ಒಳಗಡೆ. ತಂಪಾಗಿರ್ತದೆ. ಈ ಬೇಸಿಗೆಯಲ್ಲಿ ಹೊರಗಡೆ ಅಷ್ಟು ಸೆಕೆ ಇರುವಾಗ ಒಳಗಡೆ ಹೋದಾಗ ಎಲ್ಲ ತಂಪಾಗಿ ಒಂಥರ ನ್ಯಾಚುರಲ್ AC ತರ ಇರ್ತದೆ. ನೋಡಿ, ಇಲ್ಲಿ ಒಂದೇನೋ ಒಂದು ಬೋರ್ಡ್ ಹಾಕಿದ್ರ, ವರ್ಟಿಕಲ್ ಗಾರ್ಡನ್ ಹೋಮ್ ಬೆನ್ವಾಸ್ ಅಂತ ಹಾಕಿದ್ರ. ಏನ್ ಅರ್ಥ ಇದು? ಅದು ವರ್ಟಿಕಲ್ ಗಾರ್ಡನ್ ಹೋಮ್ ಸ್ಟೇ ಅಂತೇಳಿ ಗೂಗಲ್ ಮ್ಯಾಪ್ ಅಲ್ಲಿ ಇದೆ. ಇದು ಥ್ರೂಔಟ್ ದ ವರ್ಲ್ಡ್ ಇಂದ ಫಾರಿನ್ ಯೋಗ ಸ್ಟೂಡೆಂಟ್ಸ್ ಬರ್ತಾರೆ ಈ ಯೋಗ ಮಾಡ್ಲಿಕ್ಕೆ ಅಂತೇಳಿ. ಅದಕ್ಕೆ ಅವ್ರಿಗೆ ಮೇಲೆ ರೂಮ್ಸ್ ಎಲ್ಲ ಮಾಡಿದ್ದೀವಿ. ಅದು ನೋಡ್ಕೊಂಡು ಅವ್ರು ಬರ್ತಾರೆ. ನಂದು ಬೆನ್ವಾಸ್ ಅಂತ ಹೇಳಿ ತುಂಬಾ ಫೇಮಸ್ ಅಂದ್ರೆ ಈ ವಿಷಯದಲ್ಲೆಲ್ಲ. ಯೂಟ್ಯೂಬ್ ಅಲ್ಲಿ ಕೂಡ ನಂದು ಬೆನ್ವಾಸ್ ಅಂತ ಚಾನಲ್. ಬೆನ್ವಾಸ್ ಅಂದ್ರೆ ಏನು? ಶಾರ್ಟ್ ಆಗಿ ಬೆಂಜಮಿನ್ ವಾಸ್ ಅಂತ ಶಾರ್ಟ್ ಆಗಿ ಹಾಕಿದ್ವಿ. ಫೇಮಸ್ ಬೆನ್ ಅಂತೇಳಿ ಶಾರ್ಟ್ ಆಗಿ ಫಾರಿನರ್ಸ್ ಎಲ್ಲ ಬೆನ್ ಅಂತ ಕರೀತಾರೆ. ಈ ಸುಮಾರು ಗಿಡಗಳನ್ನ ಹಾಕಿದ್ದೀರಾ ಇಲ್ಲಿ. ಕೆಸರು ದಂಟ ಹಾಕಿದ್ದೀರಾ. ಎಲ್ಲ ರೀತಿಯ ತರಕಾರಿ ಗಿಡಗಳು ಮತ್ತು ಗಿಡಮೂಲಿಕೆ ಔಷಧಿ ಗಿಡಗಳು ಎಲ್ಲವನ್ನ ಹಾಕಿದ್ದೀರಾ ಇಲ್ಲಿ. ಸುತ್ತಲೂ ಕಲ್ಲಿಗಳನ್ನ ಎಲ್ಲ ಜೋಡಿಸಿದ್ದೀರಾ ಇಲ್ಲಿ. ಹಲವಾರು ಸ್ಕಲ್ಪ್ಚರ್ಗಳನ್ನ ಇಟ್ಟಿದ್ದೀರಾ ಇಲ್ಲಿ. ಕುದುರೆ ಇದೆ ಇಲ್ಲಿ, ಅದೊಂದು ಮಗು ಚಿತ್ರ ಇದೆ ಇಲ್ಲಿ. ಮನೆ ಸುತ್ತ ಯಾವ ರೀತಿ ಒಂದು ಅಲಂಕಾರಗಳನ್ನ ಮಾಡ್ಕೊಂಡಿದ್ದಾರೆ ಇವರು. ಕೆಸರು ದಂಡು ಬೆಳೆಸ್ಕೊಂಡಿದ್ದಾರೆ, ಪಾಟ್ಗಳು ಇಟ್ಕೊಂಡಿದ್ದಾರೆ. ಎಲ್ಲ ರೀತಿಯ ಗಿಡಮೂಲಿಕೆ ಗಿಡಗಳನ್ನ ಇಲ್ಲಿ ಬೆಳೆಸಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಕೋಳಿ ಒಂದು ಗ್ರಹ ಇರತಕ್ಕಂಥದ್ದು, ಒರಳಕಲ್ಲು ಕೂಡ ಇಲ್ಲಿ ಹೋಗಿಟ್ಕೊಂಡಿದ್ದಾರೆ. ಬಾತುಕೋಳಿ ಇರತಕ್ಕಂಥದ್ದು ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಮನೆ ಮುಂದೆ ಒಂದು ನಾಯಿನ ಸಾಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಗಿಡದ ಬಳ್ಳಿಗಳನ್ನು ಸಹ ಹಾಕೊಂಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ಮನೆಯನ್ನು ಕಾಪಾಡ್ಕೊಂಡ್ಬಂದಿದ್ದಾರೆ. ಈಗ ಇಲ್ಲೊಂದು ಫಾದರ ಒಂದು ಚಿತ್ರವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಅವರ ಬಗ್ಗೆ ತಿಳಿಸ್ಕೊಡ್ತಾರೆ. ಇದೊಂದು ಫಾದರ್ದೊಂದು ಕಲ್ಚರ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮಕ್ಕಳು ನನ್ನ ಮೇಲೆ ಪ್ರೀತಿಯಿಂದ ಮತ್ತೆ ಗೌರವದಿಂದ ನಾವು ಇಷ್ಟೊಂದು ಮಾಡಿದ ಮೇಲೆ ಆ ಒಂದು ಕಾಣಿಕೆಯಾಗಿ ಅವರು ಇದಕ್ಕೆ ಏನು ರೆವರೆಂಡ್ ಅಲ್ಲ ರೈಟ್ ರೆವರೆಂಡ್ ಬೆಂಜಮಿನ್ ವಾಸ್ ಅಂತ, ಫೌಂಡರ್ ಆಫ್ ದಿ ವರ್ಟಿಕಲ್ ಗಾರ್ಡನ್, ರಾಕ್ ಗಾರ್ಡನ್, ವುಡ್ ಗಾರ್ಡನ್ ಅಂತ. ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಪ್ರೀತಿಗೋಸ್ಕರವಾಗಿ ನಿಮ್ದೇ ಆಗಿರ್ತಕ್ಕಂಥ ಫಾದರ್ ಆಗಿದ್ದಾಗ ಹೆಂಗಿದ್ರಿ ಆ ತರ ಒಂದು ಕಲ್ಚರ್ ಅನ್ನು ಮಾಡಿ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಬಹಳ ಸಂತೋಷ. ಒಳಗೆ ಹೋಗೋಣ ಸರ್. ಈಗ ಇಲ್ಲಿ ಸ್ಕಲ್ಪ್ಚರ್ಗಳನ್ನ ತಾವು ಇಲ್ಲಿ ಇಟ್ಟಿದ್ದೀರಾ. ತುಂಬ ಭಗ್ನ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಇಟ್ಟಿದ್ದೀರಾ ಇಲ್ಲಿ. ಇದು ಈಶ್ವರ ಪಾರ್ವತಿ ಸರ್. ಇದು ಹೌದು, ಈಶ್ವರ ಪಾರ್ವತಿ ವಿಗ್ರಹ ಇಟ್ಕೊಂಡಿದ್ದೀರಾ ಇಲ್ಲಿ. ಇದು ಎಲ್ಲಿ ಸಿಕ್ತಿತ್ತ ತಮಗೆ? ಇದು ಸುಮಾರು 40 ವರ್ಷದಿಂದ ಕಲೆಕ್ಷನ್ ಮಾಡ್ತಾನೆ ಇದ್ದೀನಿ. ಅದು ಈಗ ಸ್ವಲ್ಪ ನೆನಪಿಗೆ ಸರಿಯಾಗಿ ಬರ್ತಾ ಇಲ್ಲ, ಯಾಕಂದ್ರೆ ನನಗೆ 68 ವಯಸ್ಸು. ಈಗ ಕರೆಕ್ಟ್ ಆಗಿ ಎಲ್ಲಿ ಅಂತೇಳಿ ಗೊತ್ತಾಗಲ್ಲ, ಮರ್ತೋಗಿದೆ. ಅದೇ ಥ್ರೂಔಟ್ ಇಂಡಿಯಾದಿಂದ ಕಲೆಕ್ಟ್ ಮಾಡಿದ್ವಿ. ಈಗ ಇಲ್ಲಿ ಮೇಲೆ ಡೆಕೋರೇಷನ್ ಎಲ್ಲ ಮಾಡಿದ್ವಿ ತಾವು. ಕ್ರಿಸ್ಮಸ್ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಡೆಕೋರೇಷನ್ ಆಗಿದೆ ಅಂತ ಇದು.
ಯೇಸು ಕ್ರಿಸ್ತನ ಫೋಟೋ ಕೂಡ ಹಾಕಿದ್ದೀರಾ ಇಲ್ಲಿ. ಹೌದು. ನೋಡಿ, ಕೋಳಿ ಹುಂಜ, ನಾಗರಕಲ್ಲು ಎಲ್ಲವೂ ಕೂಡ ಇಲ್ಲಿ ಇಟ್ಕೊಂಡಿದ್ದ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ. ಈಗ ಹಲವಾರು ರೀತಿ ನಾಗರಕಲ್ಲು, ಸುಬ್ರಹ್ಮಣ್ಯ ಇರ್ತಕ್ಕಂಥದ್ದು, ಆಮೇಲೆ ಕೃಷ್ಣ ಇರ್ತಕ್ಕಂಥದ್ದು, ಕೃಷ್ಣ ಇರ್ತಕ್ಕಂಥದ್ದು, ಲೈನ ಇರ್ತಕ್ಕಂಥ ನಾಗರಕಲ್ಲು ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅವರು ಸಂಗ್ರಹ ಮಾಡಿದ್ದಾರೆ. ಇವರು ಕ್ರಿಶ್ಚಿಯನ್ ಆಗಿದ್ರು ಕೂಡ ಹಿಂದೂಗಳ ಆಚರಣೆ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ತುಂಬ ಮೆಚ್ಚಿಕೊಳ್ಬೇಕಾದ ವಿಚಾರ ಇದು. ಒಂದು ಹುಂಜ ಕೋಳಿಯ ಪೇಂಟಿಂಗ್ ಕೂಡ ಅವರು ಹಾಕೊಂಡಿದ್ದಾರೆ ಇಲ್ಲಿ. ನೋಡಿ, ಹಲವಾರು ರೀತಿಯ ಸ್ಕಲ್ಪ್ಚರ್ಗಳನ್ನು ಹಾಕೊಂಡಿದ್ದಾರೆ. ಆಮೇಲೆ ವೆಂಕಟೇಶ್ವರ, ಲಾರ್ಡ್ ವೆಂಕಟೇಶ್ವರ ಮತ್ತು ಇಲ್ಲಿ ಜಿರಾಫೆ ಇರ್ತಕ್ಕಂಥದ್ದು, ದಸರಾ ಆನೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಸಿಂಹ, ಹುಲಿ ಇರ್ತಕ್ಕಂಥ ಎಲ್ಲ ರೀತಿಯ ಒಂದು ಎಲ್ಲ ಥರದ ಗೊಂಬೆ, ಇಲಿದು ಕೂಡ ಇದೆ. ಇಲಿದು ಗೊಂಬೆ, ಎಲ್ಲ ರೀತಿಯ ಒಂದು ವಸ್ತುಗಳನ್ನ ಇಲ್ಲಿ ಅವರು ಡೆಕೋರೇಟ್ ಮಾಡಿರ್ತಾರೆ. ಸೂತ್ರದ ಗೊಂಬೆ, ಸೂತ್ರದ ಗೊಂಬೆ, ಸೂತ್ರದ ಗೊಂಬೆ ಫೋಟೋ ಕೂಡ ಹಾಕೊಂಡಿದ್ದಾರೆ. ಈಗ ಅವರು ಗಂಡ ಹೆಂಡತಿ ಜೋಡಿ, ಗಂಡ ಹೆಂಡತಿ ಜೋಡಿ ಹಾಕೊಂಡಿದ್ದಾರೆ. ಅದಿಬ್ರು ಜಗಳನೂ ಆಡ್ತಾರೆ, ಪ್ರೀತಿನೂ ಮಾಡ್ತಾರೆ. ಅದಿದ್ರೇನೆ ಕುಟುಂಬ. ಅವರು ಕುಟುಂಬದ ಡೆಫಿನೇಷನ್ ಏನಂತ ಹೇಳಿದ್ರೆ, ಗಂಡ ಹೆಂಡತಿ ಜಗಳ ಆಡಬೇಕು, ಜಗಳ ಆಡಿರೋ ಗಂಡ ಹೆಂಡತಿನೇ ಅಲ್ಲ ಅಂತ ಅವರು ಹೇಳಕ್ಕೆ ಇಷ್ಟಪಡ್ತಾರೆ. ಅದ್ರ ಮೇಲೆ ಯೋಗದ ಆಸನ, ಅದು ವಜ್ರಾಸನ ಅಂತೇಳಿ, ಕೈಯಲ್ಲಿ ದೀಪ ಇಟ್ಕೊಂಡು ಆ ದೇವ್ರನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಅಂದ್ರೆ ಯೋಗ ಅಂದ್ರೆ ಶರೀರಕ್ಕೆ ಮತ್ತೆ ಮನಸ್ಸಿಗೆ ಅದೊಂದು ಒಳ್ಳೆ ಆರೋಗ್ಯವನ್ನು ಕೊಡುವಂಥದ್ದು. ದೇವ್ರ ಧ್ಯಾನ ದೇವ್ರನಿಗೆ ಒಂದು ನಿಕಟ ಸಂಬಂಧ ಇಟ್ಕೊಳ್ಳುವಂಥದ್ದು. ನೋಡಿ, ನೀವು ಚಾಟ್ ಹಾಕಿದ್ದೀನಿ, 300 ಇದು ಯೋಗದ ಆಸನಗಳಿದೆ. 108 ಯೋಗದ ಆಸನಗಳ ಒಂದು ಚಾರ್ಟ್ ಕೂಡ ಇಟ್ಕೊಂಡಿದ್ದಾರೆ. ನಾವು ಯೋಗಾಭ್ಯಾಸ ಕೂಡ ಮಾಡಿದ್ದೆ. ಅದು ಪಟ್ಟಣಿ ಜೋಯಿಸ್ ಅಂತ ಇದ್ರು, ಅವ್ರ ಅಂಡ್ರಲ್ಲಿ ಅದು ಮಾಡಿದೆ. ಇದು ಅವ್ರ ಮಗ ಶರತ್ ಜೋಯಿಸ್ ಅಂತ ಹೇಳಿ, ಅವ್ರು ನಂಗೆ ಗಿಫ್ಟ್ ಆಗಿ ಕೊಟ್ರು. ಅವ್ರು ನಮ್ಮ ಫ್ರೆಂಡ್ ಆಗಿದ್ರು. ಅದಕ್ಕೆ ಅವ್ರ ನೆನಪಿಗೆ ನೋಡ್ಕೊಂಡು ಯೋಗ ಬೇರೆಯವ್ರಿಗೂ ಹೇಳ್ತೀನಿ, ನಾನು ಕಲಿಸ್ತೀನಿ, ಬೇರೆಯವ್ರಿಗೆ ಕೂಡ ಹೇಳ್ಕೊಡ್ತೀನಿ. ಯೋಗ ಕಲ್ತ್ಕೊಂಡು ಬೇರೆಯವ್ರಿಗೆಲ್ಲ ಕಲ್ಸ್ಕೊಡ್ತಾರಂತ ಎಲ್ಲಾನು. ನೋಡಿ, ಸಿಂಹ ಇರತಕ್ಕಂಥದ್ದು, ಹಲವಾರು ಕಲ್ಚರ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾಡೊಳಗಡೆ. ಇಲ್ಲಿ ಒಳಗಡೆ ಕಾಡ್ ಥರ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಮಾಡ್ಕೊಂಡಿದ್ದಾರೆ. ಒಂದು ಡಂಜನ್ ಕಾಡ್ ಥರ ಇದೆ ಇಲ್ಲಿ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಾಡು ಹೆಂಗಿರ್ತಪ್ಪ ಅಂತ ಅದೇ ರೀತಿ ಪ್ರತಿಕೃತಿಯನ್ನು ಅವರಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಇದು ನಂದಿ ಇರ್ತಕ್ಕಂಥದ್ದು, ನಂದಿ ಇಲ್ಲಿ ನಾಗರಕಲ್ಲು ಮತ್ತು ಈಶ್ವರ ಲಿಂಗ, ಎಲ್ಲೆಲ್ಲಿ ಏನು ಸಿಗುತ್ತೆ ಎಲ್ಲವನ್ನೂ ಕೂಡ ತಂದು ಶೇಖರಣೆ ಮಾಡ್ಕೊಂಡಿದ್ದಾರೆ. ನೋಡಿ, ಈಶ್ವರ ಲಿಂಗದ ಮೇಲೆ ಈಶ್ವರ ಇರತಕ್ಕಂಥದ್ದು, ಗಣಪತಿ ಇರತಕ್ಕಂಥದ್ದು, ನಾಗರಕಲ್ಲು ಹಲವಾರು ರೀತಿಯ ನಾಗರಕಲ್ಲು, ಸುಬ್ರಹ್ಮಣ್ಯ ಇರತಕ್ಕಂಥದ್ದು, ಶ್ರೀಕೃಷ್ಣ ಇರತಕ್ಕಂಥದ್ದು, ಜೋಡಿ ನಾಗರಕಲ್ಲು ಎಲ್ಲವನ್ನೂ ಕೂಡ ಅವರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಇಲ್ಲೊಂದು ದೋಣಿ ಒಂದು ಚಿತ್ರ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಭಾಳ ವಿಶೇಷವಾಗಿ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡಿರ್ತಕ್ಕಂಥದ್ದು ಅವರ ಅಭಿರುಚಿಗೆ ತುಂಬ ಗೋಚರವಾಗುತ್ತೆ. ಕಾರ್ಪೋರೇಟಿನಲ್ಲಿ ಕೂಡ ನೋಡಿ, ಇಲ್ಲಿ ನಾಗರಕಲ್ಲುಗಳು, ಚಿಕ್ಕದು ದೊಡ್ಡದು, ಬಾತುಕೋಳಿ, ಹಂಸಪಕ್ಷಿ ಎಲ್ಲವೂ ಕೂಡ ಇಲ್ಲಿ ಹಾಕಿದ್ದಾರೆ. ಈಶ್ವರ ಲಿಂಗ ಕೂಡ ಅವರು ಇಟ್ಕೊಂಡಿದ್ದಾರೆ. ಇಲ್ಲಿ ಇದರಿಂದ ಮಾಡಿರ್ತಕ್ಕಂಥ ಟೊಪ್ಪಿಗಳು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಇಲ್ಲಿ ಥರದ ಲಿಂಗಗಳನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿದ್ದಾರೆ. ಬಳಪದ ಕಲ್ಲು ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣಿ ಇರತಕ್ಕಂಥದ್ದು. ಹೆಚ್ಚಾಗಿ ನಾಗರಕಲ್ಲಿನ ಒಂದು ಸಂಗ್ರಹಣೆ ಕೂಡ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಪಕ್ಷಿಗೂಡು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪಕ್ಷಿಗೂಡು ಇರ್ತಕ್ಕಂಥದ್ದು, ಗಿಡ ಪಾಟಲ್ಲಿ ಇರ್ತಕ್ಕಂಥದ್ದು. ಸೂರ್ಯದೇವರು ನೋಡಿ, ಈಶ್ವರ, ಪಾರ್ವತಿ ಮತ್ತು
ಸುಬ್ರಹ್ಮಣ್ಯ ಇರತಕ್ಕಂಥದ್ದು, ಏಳು ಕುದುರೆ ಸಾರಥಿ. ಸುತ್ತ ಹಸುಗಳು ಇರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಕಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ನೋಡಿ ಈಶ್ವರ ಪಾರ್ವತಿ ಇರ್ತಕ್ಕಂಥದ್ದಲ್ಲಿ ಎಲ್ಲ ರೀತಿಯ ಸ್ಕಲ್ಪ್ಚರ್ಗಳನ್ನ ಅವರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಮನೆ ಸುತ್ತ ಗಿಡಗಳನ್ನು ಹಾಕಿದ್ದಾರೆ. ಎಲ್ಲ ರೀತಿಯ ಆಯುರ್ವೇದಿಕ್ ಗಿಡಗಳನ್ನು ಇಲ್ಲಿ ಹಾಕಿದ್ದಾರೆ. ನೋಡಿ ಹೆಚ್ಚಾಗಿ ಅವರು ಸುಬ್ರಹ್ಮಣ್ಯನ ವಿಗ್ರಹಗಳನ್ನು, ನಂದಿ ವಿಗ್ರಹಗಳನ್ನು ಹಾಕೊಂಡಿದ್ದಾರೆ. ಇಲ್ಲಿ ಯಾವುದೊಂದು ಶಕ್ತಿ ದೇವತೆ ಈಶ್ವರ ಪಾರ್ವತಿ, ಇಂದ್ರಾಣಿ ಆನೆ ಅವ್ರದ್ದು ವಾಹನ. ಇದು ಯಾವುದು ಸರ್ ವಿಗ್ರಹ? ಇದು ವೀರಭದ್ರ ಥರ ಇದೆ. ಇದು ಗಣಪತಿ ವಿಗ್ರಹ, ನಂದಿ ವಿಗ್ರಹ. ಇಲ್ಲಿ ಪಕ್ಷಿಗಳನ್ನ ಕೂಡ ಇಟ್ಟಿದ್ದಾರೆ. ಪಕ್ಷಿಗಳ ಚಿಕ್ಕದೊಂದು ನೆಕ್ಸ್ಟ್ ಥರ ಮಾಡಿಬಿಟ್ಟು ಇಲ್ಲಿ ಪಕ್ಷಿಗಳನ್ನ ಅವರು ಸಾಕೊಂಡಿದ್ದಾರೆ. ಇಲ್ಲಿ ಒಳಗಡೆ ಅಲ್ವಾ ನೋಡಿ, ಒಂದು ಚಿಕ್ಕದೊಂದು ಮಡಿಕೆ ಒಳಗಡೆ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಪಕ್ಷಿಗಳು ಕೂತ್ಕೊಳ್ಳಾಗಿ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಕ್ಕೆ ಕಾಳುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೀರುಗಳು ಇದೆ, ಕಾಳುಗಳಿದೆ, ಎಲ್ಲವೂ ಕೂಡ ಇಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದಾರೆ. ಈಗ ಮನೆ ಒಳಗಡೆ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಈಚೆಕ್ಕೆ ವರಾಂಡದಲ್ಲಿ ಹಲವಾರು ವಿಗ್ರಹಗಳನ್ನು ತಾವು ನೋಡ್ತಾ ಇದ್ದಾರೆ. ಈಗ ದೇವಿ ವಿಗ್ರಹಗಳು, ಶಕ್ತಿ ದೇವತೆ ವಿಗ್ರಹಗಳನ್ನು ತಾವೀಗ ನೋಡ್ತಾ ಇದ್ದೀರ. ಮತ್ತು ಈಶ್ವರ ಋಷಿ ಮುನಿಗಳು ವಿಗ್ರಹ ಕೂಡ ನಾನು ನೋಡ್ತಾ ಇದ್ದಾರೆ. ಕಲ್ಲುಗಳು ಒಳ್ಳೆ ಕಲ್ಲು. ಹೆಚ್ಚಾಗಿ ನಂದಿಕೇಶ್ವರ ಇರ್ತಕ್ಕಂಥದ್ದು ವಿಗ್ರಹ ಜಾಸ್ತಿ ಇದೆ. ಮತ್ತು ಇಲ್ಲಿ ಋಷಿ ಮುನಿಗಳು ಮತ್ತು ಗಣಪತಿ ಇರ್ತಕ್ಕಂಥದ್ದು ಹೆಚ್ಚಾಗಿದೆ. ಇಲ್ಲಿ ಅವರ ಒಂದು ಕಲೆಕ್ಷನ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿಗಳು, ಹಸಿರು ಹೊದಿಕೆಯಲ್ಲಿ ಕುಟುಂಬ, ಬೇಸಿಗೆಯಲ್ಲೂ ತಂಪು, ಮೈಸೂರಿಲೊಂದು ಹಸಿರು ಮನೆ, ಕುಡಿಸಿದೆ ಪಶ್ಚಿಮ ಘಟ್ಟ. ನೋಡಿ ಅವ್ರ ಫೋಟೋ ಇದೆ. ಅವರು ನಮ್ಮ ಬೆಂಜಮಿನ್ ಅವ್ರ ಫೋಟೋ, ಅವಾಗ ಫಾದರ್ ಆಗಿದ್ದಾಗ ಅವರು ತೆಗೆದ್ರು ನನ್ನ ಫೋಟೋ ಇದೆ. ಇದು ಟೇಕಿಂಗ್ ದಿ ಕಾನ್ಸೆಪ್ಟ್ ಆಫ್ ವರ್ಟಿಕಲ್ ಗಾರ್ಡನಿಂಗ್ ಟು ದಿ ನ್ಯೂ ಹೈಟ್ ಅಂತ ಹಾಕಿದ್ದಾರೆ. ಇಲ್ಲಿ ಮೈ ತುಂಬ ಹಸಿರುವುದು ಸುಂದರ ಮನೆ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಫೋಟೋಗಳೆಲ್ಲ ಬಂದಿದೆ, ಪತ್ರಿಕೆಗಳೆಲ್ಲ ಬಂದಿದೆ. ಮೀಟಿಂಗ್ ದಿ ಈಟ್ ವಿತ್ ದಿ ಗ್ರೀನ್ ಹೋಮ್ ಪತ್ರಿಕೆಗಳು ಬಂದಿರತಕ್ಕಂಥ ವಿಚಾರಗಳು. ಅವ್ರಿಗೊಂದು ಸರ್ಟಿಫಿಕೇಟ್ ಕೂಡ ಬಂದಿದೆ. ಇಲ್ಲಿ SPF ಮಂಜು ಸ್ನೇಹ ಬಳಗದಿಂದ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಹಿರಿಯ ನಾಗರಿಕ ಕೊಡುವ ಸಮರ್ಪಣೆ ಕೂಡ ಮಾಡಿದ್ದಾರೆ. ಬೆಂಜಮಿನ್ ವಾಸ್ ಅವರು ಕೊಟ್ಟಿದ್ದಾರೆ. ಸಮಾಜ ಸೇವೆ ಶ್ರೀಮತಿ ಶ್ರೀಯುತರಾದ ಬೆಂಜಮಿನ್ ವಾಸ್ ಅವರನ್ನು ಈ ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದು, ಅದನ್ನು ಗುರುತಿಸಿ ಈ ಸನ್ಮಾನ ಸಮಾರಂಭದಲ್ಲಿ ಹಿರಿಯ ನಾಗರಿಕರಾದ ತಮ್ಮನ್ನು ಗೌರವದಿಂದ ಸನ್ಮಾನಿಸಲಾಯಿತು. ಮನೆ ಮೇಲ್ಭಾಗದಲ್ಲಿ ಮನೆ ಪುಟ್ಟ ಹಾಕೊಂಡಿದ್ದಾರೆ. ಎಲ್ಲೆಲ್ಲಿ ಸಿಗುತ್ತೆ ಆಂಟಿಕ್ ಸ್ಕಲ್ಪ್ಚರ್ಗಳಲ್ಲಿ ಎಲ್ಲ ತಂದು ಈ ಶೇಖರಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ವೀರಾಂಜನೇಯ ಫೋಟೋ ಕೂಡ ಇದೆ ನೋಡಿ. ನಾವೇನು ಇವರು ಎಲ್ಲ ಧರ್ಮವನ್ನು ಇವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೂಗಳು ಮತ್ತು ಕ್ರಿಶ್ಚಿಯನ್ ಸಂಪಟ್ಟಿದ ಎಲ್ಲ ವಸ್ತುಗಳು ಇಲ್ಲಿ ಇದೆ. ಇದು ಹೆಚ್ಚಾಗಿ ಕ್ರಿಶ್ಚಿಯನ್ ಆದರೆ ಚರ್ಚ್ ಬಗ್ಗೆ ಸಂಪಟ್ಟಿಗೆ ಜಾಸ್ತಿ ಏನಿಲ್ವೇ ಇಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಸಂಪಟ್ಟಿಗೆ ಏನಿಲ್ಲ. ಆಂಟಿಕ್ ಸ್ಕಲ್ಪ್ಚರ್ಗಳನ್ನು ಅವರು ಸಂಗ್ರಹಣೆ ಮಾಡಿದ್ದಾರೆ. ದೇವರ ಒಂದು
ವಿಗ್ರಹಗಳು, ಲಿಂಗಗಳು, ಹಲವಾರು ರೀತಿಯ ದೇವರುಗಳನ್ನು ಮತ್ತು ನಾಗರಕಲ್ಲುಗಳನ್ನು ಹೆಚ್ಚಾಗಿವರು ಸಂಗ್ರಹ ಮಾಡಿಕೊಂಡಿರ್ತಕ್ಕಂಥದ್ದು. ಯೇಸು ಕ್ರಿಸ್ತನ ಫೋಟೋಗೆ ಹಲವಾರು ಆ್ಯಂಟಿಕ್ ವಸ್ತುಗಳನ್ನ ಅವರು ಕೂಡ ಸಂಗ್ರಹ ಮಾಡಿಕೊಂಡಿರ್ತಕ್ಕ ನೋಡ್ತಾ ಇದ್ದಾರೆ. ಈಗ ಮರದ ಕೆತ್ತನೆಗಳು, ಯೋಗ ನರಸಿಂಹ ಇರ್ಬೇಕಲ್ಲ, ಯೋಗ. ಆಂಜನೇಯ, ಇವರಿಗೆ ಹಲವಾರು ಸನ್ಮಾನಗಳು ಮಾಡಿರ್ತಕ್ಕಂಥದ್ದು, ಪೇಟಗಳು, ಹಾರಗಳು ಎಲ್ಲವನ್ನು ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಈಗ ಆಮೇಲೆ ನೋಡಿ, ಸ್ಟೋನ್ ಕಾರ್ ಮೆಟಲ್ ಮಾಡಿರ್ತಕ್ಕಂಥ ಸ್ಟೋನ್ ಕಾರನ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ. ಅಲ್ಲಿ ನಂದಿ ಇರ್ತಕ್ಕಂಥದ್ದು, ಹಲವಾರು ನಂದಿ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಕುದುರೆಗಳು ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಎಲ್ಲ ರೀತಿಯ ವಿಗ್ರಹಗಳು, ಬೇಲೂರು ಶಿಲಬಾಲಿಕೆ, ದರ್ಪಣ ಸುಂದರಿ ಇರ್ತಕ್ಕಂಥದ್ದು. ಇದು ಮಾಡರ್ನ್ ಕೆಂಪು ಕಲ್ಲು, ಬೇಲೂರು ಶಿಲಬಾಲಿಕೆ ಮಲಗಿರ್ತಕ್ಕಂಥದ್ದು ಅದು ಕೂಡ ಇದೆ ಇಲ್ಲಿ. ನೋಡಿ, ಶೋಕೇಸಲ್ಲಿ ಆಂಟಿಕ್ ವಸ್ತುಗಳನ್ನ ಇಲ್ಲಿ ಜೋಡಿಸಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರ. ಇದು ಸಿಲ್ವರ್ ಬ್ರಾಸ್ ಐಟಮ್ಗಳು, ಪಂಚಪಾತ್ರೆ ಎಲ್ಲವೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ಗಡಿಯಾರಗಳು, ಎಲ್ಲ ರೀತಿ ಕಪ್ಪೆ ಚಿಪ್ಪಿನ ಐಟಮ್ಗಳು, ಅದು ಅಂಡಮಾನ್ ನಿಕೋಬಾರ್ದು ಕಾಡು. ಗಡಿಯಾರಗಳು, ಕಪ್ಪೆ ಚಿಪ್ ಐಟಮ್ಗಳು, ಫ್ಲವರ್ ಬೇಸ್ಗಳು, ಆಂಟಿಕ್ ಎಲ್ಲ ಎಲ್ಲವೂ ಕೂಡ ಇಲ್ಲಿ ಅಂದವಾಗಿ ಶೋಕೇಸಲ್ಲಿ ಜೋಡಿಸಿದ್ದಾರೆ. ಸೋಫಾ ಮೇಲೆ ಆ ಕಡೆ ಈ ಕಡೆ ಒಂದು ಕಲ್ಚರ್ ಇಟ್ಟಿದ್ದಾರೆ. ಸಿಂಹ ಇರ್ತಕ್ಕಂಥದ್ದು, ಹುಲಿ ಇರ್ತಕ್ಕಂಥದ್ದು, ಅವರ ಮದುವೆ ಟೈಮ್ನಲ್ಲಿ ಇರ್ತಕ್ಕಂಥ ಫೋಟೋ. ಬೆಂಜಮಿನ್ ಅವರು ಅವ್ರ ವೈಫ್ ಇರ್ತಕ್ಕಂಥ ಫೋಟೋ ಮದುವೆ ಟೈಮ್ನಲ್ಲಿ. ಅವರು ಫಾದರ್ ಆಗಿ ನಿವೃತ್ತರಾದಮೇಲೆ 1974 90 ಫಾದರ್ ಆಗಿದ್ರು. ನಿವೃತ್ತರಾದಮೇಲೆ ಅವರು ಈ ಒಂದು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಅದು ಫೋಟೋ ಕೂಡ ಇಲ್ಲಿ ಇದೆ. ಇಲ್ಲಿ ಇದು ಅವರಿಬ್ಬರು ಮಕ್ಕಳ ಒಂದು ರೇಖಾಚಿತ್ರ. ಪೆನ್ಸಿಲ್ ರೇಖಾಚಿತ್ರ ಇದು. ಪಿಂಗಾಣಿ ಐಟಮ್ಗಳು ಶೋಕೇಸ್ ಮಾಡಿ ಪಿಂಗಾಣಿ ಐಟಮ್ಗಳನ್ನು ಇಟ್ಟಿದ್ದಾರೆ. ಮುತ್ತು, ಕಪ್ಪೆ ಚಿಪ್ಪನ್ನು ಮಾಡತಕ್ಕಂಥ ಮುತ್ತುಗಳಿದೆ. ಇದೆ ಮುತ್ತುಗಳಿರ್ತಕ್ಕಂಥದ್ದು ಹಾಗೆ ಅದನ್ನ ಮುಚ್ಚಲು ಮಾಡಿದ್ದಾರೆ. ಇದು ಶೋಕೇಸಲ್ಲಿ ಅವರ ರೀತಿಯ ವಸ್ತುಗಳು ಮತ್ತು ಫ್ಲವರ್ ಬೇಸ್ಗಳು ಎಲ್ಲವೂ ಕೂಡ ಇಟ್ಟಿದ್ದಾರೆ. ಇದು ಡೈನಿಂಗ್ ಟೇಬಲ್ ಮೇಲೆ ಚಿಕ್ಕದಾಗಿರ್ತಕ್ಕಂಥ ಒಂದು ಮೀನಿನ ಪಾಟ್ ಇಟ್ಟಿದ್ದಾರೆ. ಹೊರಗಡೆ ಮೀನು ಸಾಕಿರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ದಸರಾ ಮೆರವಣಿಗೆ, ಡೈನಿಂಗ್ ಟೇಬಲ್ ಮೇಲೆ ದಸರಾ ಮೆರವಣಿಗೆ ಒಂದು ದೃಶ್ಯ ಇರತಕ್ಕಂಥದ್ದು. ಒಂದು ಕುದುರೆಯನ್ನು ಹುಲಿ ಭೇಟಿ ಆಡ್ತಾ ಇರ್ತಕ್ಕಂಥದ್ದು ಮತ್ತು ಶೋಕೇಸ್ ಇರ್ತಕ್ಕಂಥದ್ದು.
ಹೆಚ್ಚಾಗಿ ಇವರು ಸ್ಕಲ್ಪ್ಚರಲ್ಲಿ ತುಂಬ ಆಸಕ್ತಿ ಇದ್ದಾರೆ ಅವರಿಗೆ. ಅದನ್ನು ಹಲವಾರು ರೀತಿಯ ಸ್ಕಲ್ಪ್ಚರನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಬುದ್ಧ, ಗಣಪತಿ, ಹ್ಯಾಪಿ ಮ್ಯಾನ್, ಇದು ಹಳೆ ಕಾಲದ ಲ್ಯಾಂಪ್, ಹ್ಯಾಂಗಿಂಗ್ ಲ್ಯಾಂಪ್, ಹ್ಯಾಂಗಿಂಗ್ ತೂಗುದೀಪ. ತೂಗುದೀಪ ತೂಗುದೀಪ. ಈಶ್ವರ, ಪಾರ್ವತಿ, ಈಶ್ವರಲಿಂಗ, ನಟರಾಜ, ಗಣಪತಿ, ಇನ್ನು ಮೇಲಿದೆಯಾ? ಇಲ್ಲಿವರೆಗೆ ಅಷ್ಟೇ. ಸಾಕು ಸಾಕು ಬಿಡಿ, ಸಾಕು ಸಾಕು. ಮೇಲೆಲ್ಲ ಮರದ ಕೆತ್ತನೆಗಳು, ಎಲ್ಲ ಕಲ್ಲುಗಳು ಮೇಲೆ ಹೋಗೋದು, ಕಿಜಗನ ಗೂಡುಗಳು.